ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ 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 ನಮಃ. ಪ್ರವಚನ ಗುರು ಬಸವಣ್ಣನವರಿಗೆ, ಸದ್ಗುರು ಚನ್ನ ಬಸವೇಶ್ವರರಿಗೆ, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನು ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣಯ ಪ್ರಕೃತಿ ಸೌಮ್ಯನು, ಪ್ರಣವ ಷಡಂಗ ಸಮರಸ ಸಮರಸ, ನಮ ಕೂಡಲ ಸಂಗಮ ದೇವರು, ನಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ಎಂದೆನಿಸದಿರಯ್ಯ, ಇವನಾರವ ಎಂದೆನಿಸಿದಿರಯ್ಯ. ಇವನಮ್ಮವ 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 ಎಂದೆನಿಸಯ್ಯ, ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ, ನಿಮ್ಮ ಮಹಾಮನೆಯ ಮಗನೆನ್ನಿಸಿರಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಒಂದು ನಿಮಿಷ ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ಧ್ಯಾನಸ್ತಕ್ತರಲ್ಲಿ ಮನಸ್ಸಿನ ಚಂಚಲತೆ ಕಡಿಮೆ ಆಗ್ತದೆ, ಭಾವ ಶುದ್ಧಿ ಆಗ್ತದೆ, ವಿಷಯಗಳು ತನ್ನಿಂತಾನೆ ಹೊರಗೆ ಹೋಗಲಿಕ್ಕೆ ಆರಂಭವಾಗ್ತವೆ, ಮನಸ್ಸು ತಿಳಿಯಾಗ್ತಾ ಹೋಗ್ತದೆ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಮನಸ್ಸು ಪ್ರಫುಲ್ಲವಾಗ್ತಾ ಇದೆ.
ಶರಣರ ವಿಚಾರದೆಡೆಗೆ ನನ್ನ ಮನಸ್ಸು ಅನ್ನುವಂಥ ನೆಲೆಗೆ ಮರ್ಕಟದ ವಿಚಾರ ಹೊರಸೂಸ್ತಾ ಇದೆ. ಸದ್ವಿಚಾರವನ್ನು ತನ್ನ ಕಂಗಳೊಳಗೆ ಭಾವದೊಳಗೆ ಸೆಳೀತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿ ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು ಕನ್ನಡದ ಪಟ್ಟದೇವರು ಈ ಭಾಗದ ನಡೆದಾಡುವ ದೇವರಂತೆ ಪ್ರಖ್ಯಾತಿಯನ್ನು ಹೊಂದಿರುವಂಥ ನಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ಎನ್ನ ದೀಕ್ಷಾಗುರುಗಳು ನನ್ನ ನರಜನ್ಮವನ್ನು ತೊಡೆದು ಹರಜನ್ಮವನ್ನು ಮಾಡಿರುವಂಥ ಪರಮಪೂಜ್ಯರು ಪಾವನ ಮೂರ್ತಿಗಳು ಕನ್ನಡ ಜಂಗಮರೂ ಆಗಿರುವಂಥ ಮಾತೃ ಹೃದಯಗಳಾದ ಹನುಮ ಮಂಟಪದ ಅಧ್ಯಕ್ಷರು ಆಗಿರುವಂಥ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆಯ ಹರಿಕಾರರು ಮಹಾಂತ ಚಿಂತಕರು ಆಗಿರುವಂಥ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಇವತ್ತಿನ ದಾಸೋಹವನ್ನು ತೆಗೆದುಕೊಂಡಿರುವಂಥ ರಾಚಪ್ಪ ಪಾಟೀಲಪ್ಪ ಅವರಿಗೂ ಅವ್ರ ಕುಟುಂಬಕ್ಕೂ, ಆರಂಭದಲ್ಲಿ ಗಾಯನವನ್ನು ಮಾಡಿರುವಂಥ ಸೋದರರಿಗೂ ಸಂಚಾಲಕರಿಗೂ, ಪ್ರವಚನ ಸಮಿತಿಯ ಅಧ್ಯಕ್ಷರೇ ಸದಸ್ಯರೇ, ಇವತ್ತು ವಿಶೇಷವಾಗಿ ಅವರದ್ದಿಂದ ನಮ್ಮ ಡಾಕ್ಟರ್ ಧನರಾಜ್ ರಾಘಣ್ಣವರು ಅವರು ಅದ್ಭುತವಾಗಿರುವಂಥ ಕಾರ್ಯವನ್ನು ಅವರದ್ನಲ್ಲಿ ಬಸವಣ್ಣನ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಸಹಿತ ಪ್ರವೃತ್ತಿಯಲ್ಲಿ ಬಸವಾದಿ ಪ್ರಮಥರ ವಿಚಾರಗಳನ್ನು ಮೈಗೂಡಿಸ್ಕೊಂಡು ಹೊಸ ಆಲೋಚನೆಗೆ ಸಂಬಂಧಗಳನ್ನು ಜೋಡಿಸುವಂಥ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅಂಥ ಶರಣರು ಇವತ್ತು ಬಂದಿದ್ದಾರೆ. ಸಮಿತಿ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ನನ್ನ ಮಾರ್ಗದರ್ಶಕರು ಆತ್ಮೀಯ ಶರಣ ಸೋದರ ಆಗಿರುವಂಥ ನಮ್ಮ ಶರಣಪ್ಪ ಚಿಟ್ಮೆ ಅಣ್ಣವರು, ಸಂಯುಕ್ತ ಕರ್ನಾಟಕದ ವರದಿಗಾರರು ಹಿರಿಯರಿದ್ದಾರೆ, ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ನನ್ನ ತಪ್ಪುಗಳನ್ನು ತಿದ್ದುವುದರ ಮೂಲಕ ಬೆನ್ತಟ್ಟೆ ಮುಂದೆ ನಡೆಸುವಂಥ ಕಾರ್ಯವನ್ನು ಮಾಡ್ತಾ ಇರುವಂಥ ಅವರ ತಾಲೂಕಿನ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ಸೋದರು ಆಗಿರುವಂಥ ಶಿವಶರಣಪ್ಪ ಒಲ್ಲೆಪುರಿ ಅಣ್ಣರ ವಂದಿಸ್ತಾ, ಈಗ ತಾನೇ ನಮ್ಮ ಜಾನಪದ ಪರಿಷತ್ತಿನ ಎಕ್ಕಂಬ ವಲಯದ ಅಧ್ಯಕ್ಷರಾಗಿರುವಂಥ ಮಂಗಲ ಅತ್ತಳೆ ತಾಯಿಯವರು ಬಂದಿದ್ದಾರೆ. ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಈ ಶರಣರ ವಿಚಾರಗಳನ್ನು ಆಲಿಸಲಿಕ್ಕೆ, ಅವ್ರ ವಿಚಾರವನ್ನು ಬದುಕಿನೊಳಗೆ ಅಳಿಸ್ಕೊಳ್ಳಿಕ್ಕೆ ಬಂದಿರುವಂಥ ಯಾವತ್ತೂ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣೋ ಶರಣಾರ್ಥಿಗಳು. ಅಕ್ಕನ ಬಳಗದ ಯಾಕೋ ಆವಾಜ್ ಬರ್ತಾ ಇಲ್ಲ, ಅಣ್ಣನ ಬಳಗದ ಹೊಂಟದು. ನಾವು ನಂಗೆ ಪ್ರಕಾಶ್ ಅಣ್ಣವ್ರು ಅಂದರು, ಶರಣ್ರೆ 6 ನಿಮಿಷ ತಡ ಮಾಡಿರಿ ಅಂತ. ಇಲ್ಲೇ ಇವತ್ತು ನಾವು 5 ಗಂಟೆಗೆ ಬಿಡಬೇಕು ಅಂದೀವಿ. ನಮ್ಮ ಮಗಳಿಗೆ ಒಂದು ಸ್ವಲ್ಪ ಆರಾಮಿರಲಿಲ್ಲ, ಆಕೆ ದವಾಖಾನೆಗೆ ಕರ್ಕೊಂಡೋದ್ರು, ಟೈಫಾಯ್ಡ್ ಆಗ್ಯದ ಅಂತ ಹೇಳಿದ್ರು. ಅದಕ್ಕೆ ಆಕೆ ಆಸ್ಪತ್ರೆಯಲ್ಲಿ ಕಳಿಸಿ ನಾನು ಈಗ ಬರ್ಲಿಕ್ಕೆ ಒಂದು 5-10 ನಿಮಿಷ ತಡ ಆಗ್ಯದ. ಅದು ಕ್ಷಮೆಯನ್ನು ಮೊದಲಿಗೆ ಕೋರ್ತಾ, ಯಾಕಂದ್ರೆ ನಿಮಗೆ ಇಲ್ಲಿ ಕಾಯಿಸೋದು ಒಳ್ಳೆಯದಲ್ಲ, ಶರಣರ ವಿಚಾರಗಳನ್ನು ನಡೀತಾ ಇರಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಅದ. ಇವತ್ತು ನಾವು ಎದ್ರ ಬಗ್ಗೆ ನೋಡತ್ತೀವಿ ಎದ್ರ ಬಗ್ಗೆ ನೋಡತ್ತೀವಿ? ಮನಸ್ಸಿನ ಬಗ್ಗೆಯನ್ನು ನೋಡತ್ತೀವಿ. ಮನಸ್ಸು ಎಷ್ಟು ಮಜಬೂತ್ ಇರ್ತದ ಅಂತ ಅನ್ನೋದ್ರ ಬಗ್ಗೆ. ಅದು ಅಳಸು ಮಾಡಿದ್ರೆ ಹರಿದು ಹೋಗ್ತದೆ,
ಗಟ್ಟಿ ಮಾಡಿದ್ರೆ ಒಂದು ಕಡೆ ನೆಲೀತು. ಹೇಳ್ತಾರಲ್ಲ, ಮನಸ್ಸಿದ್ದರು ಮಾರ್ಗರಿ ಅಂತ ಹೇಳ್ತಾರೆ. ಆದರೆ ಮನಸ್ಸಿದ್ರ ಮಾರ್ಗ ಅಂತ ಹೇಳುವಂಥ ಪ್ರಮೇಯದೊಳಗೆ ಎಂಥ ಮನಸ್ಸಿಟ್ರೆ ನಮಗೆ ಮಾರ್ಗ ಸಿಗ್ತದೆ. ನಾವು ಯಾರಿಗಾರ ಅವ್ರ ಮನೆಗೆ ಹೆಂಗೆ ಹೋಗ್ಬೇಕ್ರಿ ಅಂತ ಯಾರಿಗಾರ ನಾವು ಕೇಳಿದಾಗ ಏನು ಹೇಳ್ತಾರೆ, ನೀವು ಒಳ್ಳೆಯವ್ರ ಜನರ ಬಲ್ಲಿ ಹೋಗ್ರಿ, ಒಳ್ಳೆಯವ್ರಿಗೆ ಯಾರಿಗಾರ ಕೇಳ್ರಿ. ಅವ್ರು ಏನು ಹೇಳ್ತಾರೆ, ಹಿಂಗೆ ಸೀದಾ ಹೋಗ್ರಿ, ಅಲ್ಲೊಂದು ಬಸವಣ್ಣನ ಮೂರ್ತಿ ಅದ, ಅದ್ರ ಮುಂದೆ ಒಬ್ಬರು ಶರಣ ನಿಲಯ ಅಂತ ಮನೆ ಅದ, ಅಲ್ಲಿಂದ ಹಿಂಗೆ ತಿರುಗ್ರಿ, ಅಲ್ಲಿ ಅಕ್ಮದೇವಿ ಚೌಕ್ ಬರ್ತದೆ, ಮುಂದೆ ಅಲ್ಲದ ನೋಡ್ರಿ ಅಂತ ಹೇಳ್ತಾರೆ. ಯಾರು ಕೇಳಿದ್ರೆ? ಒಳ್ಳೆಯವ್ರಿಗೆ ಕೇಳಿದ್ರೆ. ಇನ್ನೊಬ್ರಿಗೆ ಕೇಳ್ರಿ, ಹಂಗೆ ಹೋಗ್ತಾ ಹೋಗ್ತಾ ಮುಂದೆ ಕೇಳ್ರಿ, ಇಲ್ಲದ ಹಿಂಗೆ ಎಲ್ಲಿ ಬರ್ತದ್ರಿ ಅಂತ ಕೇಳ್ರಿ. ಅಲ್ಲಿ ಮುಂದೆ ಒಂದು ವೈನ್ ಶಾಪ್ ಅದ ನೋಡ್ರಿ, ಆ ವೈನ್ ಶಾಪ್ದಿಂದ ಸೀದಾ ಹೋಗ್ರಿ, ನೀವು ಯಾರಿಗೆ ಕೇಳವೇ ಬೇಡ್ರಿ. ಆ ವೈನ್ ಶಾಪ್ ಬೆನ್ನಿಗೆ ಒಂದು ಅಲ್ಲಿ ಮಟನ್ ದುಕಾನ್ ಅದ ನೋಡ್ರಿ, ಒಂದು ಸಲ್ಮಾನ್ ಮಟನ್ ದುಕಾನ್ ಅಂತದ, ಅದರಿಂದ ಹಿಂಗೆ ತಿರುಗ್ರಿ, ಅಲ್ಲಿ ನಿಮಗೆ ಸಿಗ್ತದ್ರಿ ಅಂತ ಹೇಳ್ತಾರೆ. ಇಬ್ಬರೂ ನಮಗೆ ದಾರಿಯನ್ನು ಹೇಳ್ಯಾರ, ಇಬ್ಬರು ನಮಗೆ ಹಾದಿ ಹೇಳ್ಯಾರ, ಅದೇ ದಾರಿ ಹೇಳ್ಯಾರ. ದಾರಿ ಹೇಳೋದ್ರಲ್ಲಿ ಬದಲಾವಣೆಗಳದಾವ, ನಾವು ತಿಳ್ಕೊಳ್ಬೇಕು. ಹಂಗೆ ಯಾರು ನಮಗೆ ಅಡ್ರೆಸ್ ಹೇಳಿದ್ರು ಅಂದ್ರೆ ಇವರು ಈ ಕೆಟಗಿದವ್ರ, ಅವ್ರ ಮನಸ್ಸೆಲ್ಲ ಎಲ್ಲದ ಅಲ್ಲೇ ಅದ, ಇವ್ರ ಮನಸ್ಸೆಲ್ಲದ ಶರಣರ ಅನುಭವ ಚಿಂತನೆ ಒಳಗದ ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಹರಿಯುವಂಥ ಈ ಮನಸ್ಸನ್ನು, ಯಾರಿಗೂ ನಿಲುಕದೇ ಇರುವಂಥ ಈ ಮನಸ್ಸನ್ನು ನಾವು ನಿಯಂತ್ರಣ ಮಾಡ್ತೀವಿ ಅಂದ್ರೆ ಆಗದೇ ಇರುವಂಥ ಮನಸ್ಸನ್ನು ಹ್ಯಾಂಗೆ ಮಾಡಬೇಕು? ಬದ್ಧತೆಯಿಂದ ಬದುಕಬೇಕು, ಬದ್ಧತೆಯಿಂದ ಬದುಕಬೇಕು. ನಾನು ಸ್ವಾಭಿಮಾನಿಯಾಗಿ ಬದುಕೋದನ್ನು ನಾವು ಕಲಿಬೇಕು. ಅದಕ್ಕೆ ಒಂದು ಭಾಳ ಚಂದ ಒಂದು ಮಾತನ್ನು ಹೇಳ್ತಾರೆ. ಎಂಥ ಮಾತು ಹೇಳ್ತಾರೆ ಅಂದ್ರೆ, ಜನರಾಡಿಕೊಳ್ಳುವುದು ನನಗೂ ನಿನಗೂ ಕೂಡೆ. ಜನ ನೀ ಊರೊಳಗಿರ್ತಡೆ ಸಂಸಾರಿ ಎಂಬರು, ಮಾತನಾಡಿದರೆ ಹೊಗಳಬಟ್ಟನೆಂಬರು, ಮಾತನಾಡದಿರದಡೆ ಮೂಗನೆಂಬರು. ನೀ ಹ್ಯಾಂಗಿದ್ರು ಭೀ ಒಂದು ಅಂಬೋರೆ. ಮನೆಗಿಂದ ಹೊರಗೆ ಬರಲಿಲ್ಲ ಅಂತಂದ್ರೆ ಮನೆಗೆ ಕೂಡ್ತಾವೆ, ಏನು ಮಾಡ್ತಾವೋ ಏನೋ, ಹೊರಗೆ ಬರಲು ಅಂತೀವಿ, ತಟ್ಟಿ ಬಡ್ಕೊಂಡೇ ಕೂಡ್ತಾವೆ ಅಂತ. ತಟ್ಟಿ ತರದೆ ಟಗಸಿಟ್ಕೊಂಡು ಕೂಡಂಗೆ ಕೂಡ್ಬೇಕ? ಇಲ್ಲ. ಅವರು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾರೆ ಹಂಗೆ ಮಾಡೋರೆ. ಜಗತ್ತಿನೊಳಗೆ ಎಲ್ಲರಿಗೂ ನೋಡಿ ಬದುಕೋದಲ್ಲ, ಎಲ್ಲರಿಗೂ ನೋಡಿ ತಿಳ್ಕೊಳ್ಳೋದಲ್ಲ. ಅದಕ್ಕೆ ಹೇಳ್ತಾರೆ, ತಮ್ಮ ಈ ಜಗದೊಳಗೆ ನೀ ಬದುಕಬೇಕು ಅಂದ್ರೆ ಎಲ್ಲರಿಗೂ ಆಡಿನವರೇ ಅದಾರ, ಯಾರಿಗೂ ಬಿಟ್ಟಿಲ್ಲ, ಗೊತ್ತಿರಲಿ, ಯಾರಿಗೂ ಬಿಟ್ಟಿಲ್ಲ. ಮುಂದೆ ಹೇಳ್ತಾರೆ, ಅವರೇನು ಬಲ್ಲರೋ ಒಳ ನಿಧಾನವ. ನಾವು ಹ್ಯಾಂಗಿದ್ರು ಅಂದ್ಕೊಳ್ಳೋರೆ, ಅವ್ರಿಗೇನು ಗೊತ್ತದ ಒಳಗಿರುವಂಥ ಭಾವನೆಗಳು. ಮುಂದೆ ಹೇಳ್ತಾರೆ, ನನಗೆ ನೀನತಿ ಮಧುರ, ನಿನಗೆ ನಾ ಬಲು ಚೆನ್ನ, ಹೀಗಂತಲೇ ನಾವು ಮಧುರ ಚೆನ್ನ ಅಂತ ಹೇಳ್ತಾರೆ. ಭಾವ, ನಾವು ನಿಮಗೆ ನೋಡಿ ಖುಷಿ ಪಡಬೇಕು, ನೀವು ನನಗೆ ನೋಡಿ ಖುಷಿ ಪಡಬೇಕು, ಅದರಲ್ಲೇ ಜೀವನ ಅದ. ಬೇರೆಯವ್ರು ಏನು ತಿಳ್ಕೊಳ್ತಾರೆ ಅದು ಅಂತ ಹೇಳ್ತಾರೆ. ಮಧುರ ಚೆನ್ನ ಹೇಳಿರುವಂಥ ಮಾತಿದೆ. ನೀ ನನಗೆ ಚಂದ ಕಾಣಿದ್ರೆ ಸಾಕು, ನಾನು ನಿನಗೆ ಚಂದ ಕಾಣಿದ್ರೆ ಸಾಕು. ಅದು ಭಾವವನ್ನು ಬೆಳೆಸ್ಕೊಳ್ಬೇಕು. ಆ ಮನಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿಕೊಳ್ಳಬೇಕು. ಸೊಸೆಗಿಯೂ ಮಗಳಿಗೂ ಕಾಣುವಂಥದ್ರಲ್ಲಿ ವ್ಯತ್ಯಾಸ ಇರಬಾರ್ದು. ಮಗಳಿಗೆ ಯಾವ ಸ್ಥಾನವನ್ನು ಕೊಡ್ತೀವೋ ಸೊಸೆಗೆ ಆ ಸ್ಥಾನವನ್ನು ಕೊಡಬೇಕು. ನಾವು ತಾಯಿಗೆ ಯಾವ ಸ್ಥಾನವನ್ನು ಕೊಡ್ತೀವೋ ಅದೇ ಸ್ಥಾನವನ್ನು ಅತ್ತಿಗೆ ಕೊಟ್ಟಾಗ ನಮ್ಮಲ್ಲಿ ಯಾವ ಪರಿಕಲ್ಪನೆಯೂ ಯಾವ ತಪ್ಪು ಕಲ್ಪನೆಯೂ ಬರೋದಿಲ್ಲ. ಅಣ್ಣನಿಗೆ ಕೊಟ್ಟಿರುವಂಥ ಸ್ಥಾನವನ್ನು ಸಮಾಜದವ್ರಿಗೆ ಕೊಟ್ಟು ನಾವು ಬದುಕಬೇಕು. ತಮ್ಮನಿಗೆ ಕೊಡುವಂಥ ಸ್ಥಾನವನ್ನು ಸಮಾಜದೊಳಗೆ ಪ್ರೀತಿಯಿಂದ ಕೊಟ್ಟು ಕಲಿಯೋದನ್ನು ಮಾಡಬೇಕು. ಮನಸ್ಸು ಶಾಂತವಾಗಿರ್ತದೆ. ನೋಡಬೇಕಾದ್ರೆ ನನ್ನ ಮೊನ್ನ ಇವತ್ತು ತಂಗಿ ಬಂದಿಲ್ಲೇನೋ, ಅವರೆಲ್ಲತ್ತೀರ ಅಪ್ಪವರು ಅತ್ತಿ ಸೊಸೆ ಬಗ್ಗೆ ಒಂದು ಹೇಳಬೇಡ ಅಂದ್ರೆ ಹೇಳತ್ತೀರೇಣ ಅಂದ್ರೆ ಅವರು. ನಾ ಯಾಕೆ ಹೇಳತ್ತೀನಿ ಅಂದರೆ, ಯಾವ್ದು ಹೆಚ್ಚಿಗೆ ನಾವು ಮಾತಾಡ್ತೀವೋ ಅದ್ರ ಪ್ರಭಾವ ಒಂದಿಷ್ಟರೇ ಬೀಳ್ತದೆ ನಮ್ಮ ಮೇಲೆ. 30 ದಿನದಾಗ ಒಂದಿಷ್ಟು ಅತ್ತಿ ಸೊಸೆ ಅಣ್ಣ ತಮ್ಮ ಸಂಬಂಧಗಳ ಬಗ್ಗೆ ನಾವು ಹೇಳ್ತಾ ಹೋದೆವು ಅಂದ್ರೆ ಎಲ್ಲರ ಕುಟುಂಬ ಸುಧಾರಿಸದೇ ಇದ್ರೂ ಸಹಿತ ಇಬ್ಬರು ಅತ್ತಿ ಸೊಸೆ ಮನುಷ್ಯನಾಗರ ನಾವು ತಾಯಿ ಮಗಳಂಗೆ ಬದುಕಬೇಕು ಅಂದ್ರೆ 1 ತಿಂಗಳ ಪ್ರವಚನ ಸಾರ್ಥಕವಾಯ್ತದೆ, ಬೇರೆದೇನು ಅಲ್ಲ.
ಅದಕ್ಕೆ ಹೇಳ್ತಾ ಇರಬೇಕು. ಹೇಳುವಂಥ ರೀತಿ ಒಳಗೆ ಭಾಳ ಮಧುರವಾಗಿರುವಂಥ ಮಾತನ್ನು ಹೇಳ್ತಾರೆ. ಹಣ ತೆತ್ತು ಈ ಜಗದಿ ಪಡೆಯಲಾಗದು ಸುಖವ. ಒಂದಿಷ್ಟು ನೋಡಿ, ನಾವು ಹಣ ಕೊಟ್ಟು ಎಲ್ಲರ ಸುಖ ಸಿಗ್ತದಂತ ಅಂಗಡಿ ದುಕಾನಕ್ಕೆ ಹೋದ್ರೆ ಸಿಗೋದಿಲ್ಲ. ಸುಖ ಅಂಗಡಿಯಲ್ಲಿ ಸಿಗಂಗಿಲ್ಲ, ಬದುಕಿನೊಳಗೆ ನಡತೆಯಲ್ಲಿ ಸಿಗ್ತದೆ. ನಾವು ಆಚರಣೆ ಮಾಡಿಕೊಳ್ಳುವಂಥ ಜೀವನದೊಳಗೆ ಸಿಗ್ತದೆ. ನಮ್ಮ ನಡೆ ನುಡಿಯೊಳಗೆ ನಮ್ಮ ಜೀವನ ಸಿಗ್ತದೆ, ಸುಖ ಸಿಗ್ತದೆ. ಚೌದಾಪುಡಿ ದುಕಾನಕ್ಕೆ ಹೋಗಿ 1 ಕಿಲೋ ಸುಖ ಕೊಡ್ರಿ, 1 ಕಿಲೋ ಇದು ಕೊಡ್ರಿ, ಸಂಪತ್ತು ಕೊಡ್ರಿ ಅಂದ್ರೆ ಕೊಡ್ತಾರೇನು? ಇಲ್ಲ. ಸುಖ ಬೇಕು ಅಂದ್ರೆ ನನ್ನೊಳಗೆ ಹುಡುಕ್ಬೇಕು, ಬೇರೆ ಕಡೆ ಇಲ್ಲ. ಶರಣರು ಮಾಡಿರುವಂಥ ಬಹುದೊಡ್ಡ ಕಾರ್ಯ ಏನು ಅಂದರೆ, ಜಗತ್ತಿನ ಇತಿಹಾಸದೊಳಗೆ ಏಕಕಾಲದೊಳಗೆ ಇಂಥ ಕಾರ್ಯ ಮಾಡಿರುವಂಥ ಅದ್ಭುತ ಇದು ಯಾರ್ದು ಅಂದ್ರೆ ನಮ್ಮ ಶರಣರು. ಅವರು ಒಳಗೆ ಹುಡುಕಿದ್ರು. ಅದಕ್ಕೆ ಹೇಳ್ತಾರೆ, ಹಣ ತೆತ್ತು ಈ ಜಗದಿ ಪಡೆಯಲಾಗದು ಸುಖವ. ಹಣ ಇದ್ರೆ ಭಾಳ ಚಂದ ಇರ್ತೀವಿ ಅನ್ನೋದು ಭಾಳ ತಪ್ಪು ಗ್ರಹಿಕೆ. AC ರೂಮ್ ಇದ್ರೂ ನಿದ್ದೆ ಬರೋಂಗಿಲ್ಲ. ಇಂಥದಮ್ಮನ ಗಾದಿ ಬಂದರು ಇದ್ರೂ ಸಹಿತ ಮಲ್ಕೊಂಡ್ರು ಆರಾಮಿರೋದಿಲ್ಲ. ಹೆಂಡತಿ ಮೇಲೆ ಮಲ್ಕೊಳ್ಳೋ ನಮ್ಮ ರೈತ ಹೊಲ್ದಾಗ ನೇಗಿಲು ಹೊಡಿತಾ ನಿದ್ದೆ ಬಂತು ಅಂದ್ರೆ ನ್ಯಾರಿ ಮಾಡಿ ಅಲ್ಲೇ ಒಂದು ತೊಡೆ ಜಂಪ್ ಹೊಡಿತಾನೆ, ಎದ್ಗಳು ಹಂಗೆ ಕೂಡ್ತಾವೆ. ಆ ಹೆಂಡತಿದಾಗೆ ಮಸ್ತ್ ನಿದ್ದೆ ಹತ್ತದ. ಯಾಕೆ ಹತ್ತದಂದರೆ ಸಂತೃಪ್ತವಾಗಿರುವಂಥ ಬದುಕು. ಅವ್ನ ತಲೆ ಒಳಗೆ ಏನಿರ್ತದೆ, ನಾನು ಹೊಲ ಚಂದ ಉತ್ತಬೇಕು, ಬಿತ್ತಬೇಕು, ಬೆಳಿಬೇಕು. ಇದನ್ನು ಬಿಟ್ಟು ಬೇರೆ ಆಲೋಚನೆ ಅವನಲ್ಲಿ ಇರೋದಿಲ್ಲ. ನಮ್ಮಲ್ಲಿ ಆಲೋಚನೆ ಅಷ್ಟೇ ಅಲ್ಲ, ಎತ್ತೆತ್ತೋ ಹೋಗೋದ್ರಿಂದ ಇರುವುದನ್ನು ಬಿಟ್ಟು ಕೊಡ್ತಾ ಇದ್ದೀವಿ. ಮುಂದೆ ಹೇಳ್ತಾರೆ, ವರ್ಧಿಸದು ಆನಂದ ಅಧಿಕಾರದಿಂದ. ಆನಂದ ಸಿಗಬೇಕಂದ್ರೆ ಯಾವುದರ ಅಧಿಕಾರ ಇದ್ರೂ ಸಿಗ್ತದೇನ್ರಿ? ಸಿಗೋದಿಲ್ಲ. ಮುಂದೆ ನೆಮ್ಮದಿ ಇಲ್ಲದಿದ್ದರೆ ಏನಿದ್ದರೇನು, ಮನವೇ ನಿಜ ಸುಖದ ತಾಣವ. ನಮ್ಮ ಯಾವುದು ಸತ್ಯ ಅದ, ಯಾವುದು ಸಂಪತ್ತದ, ಯಾವುದು ಇದು ಅದ ಅಂದರೆ ಮನಸ್ಸು ಏನದ ನಮ್ಮ ನಿಗ್ರಹದಲ್ಲಿತ್ತು, ನಾವು ಹೆಣ್ಣಿನಂಗೆ ಅದು ಕೇಳ್ಕೊತಾ ಹೋಯ್ತು ಅಂದರೆ ಅದೇ ನಿಜವಾಗಿರುವಂಥ ಸಂಪತ್ತು ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ಒಬ್ಬ ನೌಕರ ಇರ್ತಾನೆ, ಅವನಿಗೆ ಅಂತಸ್ತು ಅದ, ಎಲ್ಲ ಅದ, ಅವನಿಗೆ ಸಮಾಧಾನ ಇರೋಂಗಿಲ್ಲ. ಹೆಂಡ್ರವ, ಮಕ್ಕಳವ, ಎಲ್ಲವೂ ಅದ, ತಾಯಿ ತಂದೆ ಅಣ್ಣ ತಮ್ಮ ಎಲ್ಲರೂ ಅರ. ಆದ್ರೆ ಅವನಿಗೆ ಸಮಾಧಾನ ಇರೋಂಗಿಲ್ಲ. ಸಮಾಧಾನ ಇಲ್ಲ ಅಂದ್ರೆ ಈ ಕಮಲನಗರ ಊರಿಗೆ ಒಬ್ಬರು ಮಹಾತ್ಮರು ಬರ್ತಾರೆ. ಆ ಮಹಾತ್ಮರ ಬಲ್ಲಿ ಹೋಗಿ ಕೇಳ್ತಾರೆ, ಗುರುಗಳೇ ನನಗೆ ಸಮಾಧಾನ ಇಲ್ಲ. ಅವ್ರಂತಾರೆ, ಯಾಕೆ ಸಮಾಧಾನ ಇಲ್ಲ? ಏನೋ ನಾವೊಂದು ವಿಚಾರ ಮಾಡ್ತಾ, ನಾವೊಂದು ಮಾಡ್ಲಕ್ಕೆ ಹೋದ್ರೆ ಅದೊಂದು ಆಗ್ತದೆ, ಅದೊಂದು ಮಾಡ್ಲಕ್ಕೆ ಹೋದ್ರೆ ನಾವೊಂದು ಆಗ್ತದೆ, ನನಗೆ ಸಮಾಧಾನ ಇಲ್ಲರಿ, ನಾವೊಂದು ಮಾಡಿದ್ರೆ ಅದೊಂದು ಆಗ್ಲತ್ತದ ಅಂತ ಹೇಳ್ತಾರೆ. ಸರಿ ಅಂಥೇಳಿ ಏನು ಮಾಡ್ತಾರೆ, ನಿನ್ನ ಸಮಾಧಾನದ ಬಗ್ಗೆ ಸೂತ್ರ ಹೇಳಬೇಕಾಯಿತು ಅಂದ್ರೆ ನಿನ್ನ ಬಾಲ್ಯ ಸ್ನೇಹಿತರು 10ನೇ ಶಾಲೆಯನ್ನು ಕಲ್ತಿದ್ದಿ, ಅವ್ರದ್ದೊಂದು ಪಟ್ಟಿ ತಗೋ, ನಾಳೆ ಶಾಲೆಗೆ ಹೋಗಿ ಪಟ್ಟಿ ತೊಗೊಂಡೇನು ಮಾಡು ಅಂದ್ರೆ ಎಲ್ಲರಿಗೂ ಫೋನ್ ಮಾಡಿ ನನ್ನ ಬಲ್ಲಿ ಬಾ ಅಂತ ಹೇಳಿದ್ರು. ಅವೆಲ್ಲ ಪಟ್ಟಿ ಮಾಡ್ದೆ, ಗುರುಗಳನ್ನ ಎಲ್ಲರದ್ದು ಲಿಸ್ಟ್ ತೊಗೊಂಡು ಬಂದೀನಿ, ಅವರೆಲ್ಲರಿಗೂ ಮಾತಾಡಪ್ಪ ಇವತ್ತ ಅಂತ ಹೇಳಿದ್ರು. ನಾನು ಗುರುಗಳಲ್ಲಿ ಬಂದಿದ್ದು ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ನಂಗೆ ನೆಮ್ಮದಿ ಇಲ್ಲ, ನಂಗೆ ನೆಮ್ಮದಿ ಬೇಕು ಅಂತ ಬಂದಿದ್ದ. ಆದ್ರೆ ಇವರು ಪಟ್ಟಿತ ಅಂದರು, ಇದು ಚೌದಪುಡಿ ದುಕಾನ ಲೆಕ್ಕ ಮಾಡಿ ನಂಗೆ ಆಗ್ಲತ್ತಿದ್ದು ಒಂದವ. ಹಾಗಂದ್ರೆ ಅವರು ಹಾಗೆ ನಾವು ವಿಚಾರ ಮಾಡಬೇಡ, ನೀವು ತೊಗೊಂಡು ಹೋಗು, ಎಲ್ಲರಿಗೂ ಫೋನ್ ಮಾಡಿ ನನ್ನ ಬಲ್ಲಿ ಬಾ ಅಂತ ಹೇಳಿದ್ರು. ಅವತ್ತಿನ ದಿವಸ ಎಲ್ಲರಿಗೂ ಫೋನ್ ಮಾಡ್ತಾ ಹೋದ. ಅದ್ರಾಗ ಒಂದು 10% 15% ಅವನಿಗೆ ಸಿಗಲಿಲ್ಲ. ಉಳಿದು ಎಲ್ಲರಿಗೂ 85% ಎಲ್ಲರಿಗೂ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಗುರುಗಳ ಬಲ್ಲ ಬರ್ತಾನೆ. ಗುರುಗಳೇ, ಮೊದಲು 2 ದಿವಸ ಬಂದಾಗ ಅವನ ಮುಖದ ಮೇಲೆ ಇರುವಂಥ ಚೇರನೇ ಬೇರೆ ಇತ್ತು. ಈಗ ಗುರುಗಳ ಬಲ್ಲ ಬಂದ ಅವನ ಮುಖದ ಇದನ್ನೇ ಬೇರೆ ಬದಲಾವಣೆ ಅದ. ಗುರುಗಳಂದರು, ಯಾಕಪ್ಪ ಇವತ್ತು ನಿನ್ನ ಮುಖದ ಮೇಲೆ ಮಂದಹಾಸ ಕಾಣಿಸ್ಲತ್ತದ, ಮತ್ತು ಮೊನ್ನೆ ಬಂದಿದ್ದೆ, ನಿನ್ನ ಮುಖದ ಮೇಲೆ ಯಾಕೋ ಒಂದು ಇದು ಇತ್ತಲ್ಲ, ಸೊಪ್ಪೆ ಇದ್ದಲ್ಲ ಅಂತ ಕೇಳ್ತಾರೆ. ಆಗ ಗುರುಗಳೇ, ನನ್ನ ಸಮಸ್ಯೆ ಏನದ ಅಂತ ನನಗೆ ಗೊತ್ತಾಗ್ಯದ, ಏನಾಗ್ಯದ ಹೇಳು ಅಂದರು. ಎಷ್ಟು ಜನರಿಗೆ, ಒಂದು 25% ಜನರಿಗೆ ಮಾತಾಡಿದಾಗ ದಾಂಪತ್ಯ ಕೆಲವರು ಒಂದು 52 ವಯಸ್ಸು ಅವನು, ಕೆಲವರು ತೀರ್ಕೊಂಡಾರ ಅವನ ಸಹಪಾಠಿಗಳು, ಕೆಲವರು ಹೆಂಡತಿ ಕಳ್ಕೊಂಡಾರ, ಸಂಸಾರದ ಕೆಟ್ಟ ಬದುಕನ್ನು ನಡೆಸ್ತಾ ಇದ್ದಾರೆ, ವ್ಯಸನಿಗಳಾಗ್ಯಾರ. ಇನ್ನು ಕೆಲವರು ನಮ್ಮ ದಾಂಪತ್ಯದಲ್ಲಿ ಬಿರುಕು ಬಂದು ಡೈವರ್ಸ್ ತಗೊಂಡು ಬದುಕು ದಿಕ್ಕೆಟ್ಟು ಹೋಗ್ಯಾರ.
ಇವೆಲ್ಲ ಎಲ್ಲರೂ ಒಂದೊಂದು ರೀತಿಯಾಗಿ ಹೇಳಿದ್ರು. ಅದಕ್ಕೆ ಅವಂದ ನನಗೆಲ್ಲವೂ ಕೊಟ್ಟನು ಪರಮಾತ್ಮ. ನನಗೆ ಹೆಂಡ್ರಿ ಕೊಟ್ಟಾನ, ಮಕ್ಕಳು ಕೊಟ್ಟಾನ, ಅಂತಸ್ತು ಕೊಟ್ಟಾನ, ಐಶ್ವರ್ಯ ಕೊಟ್ಟಾನ, ತಂದೆ ತಾಯಿ ನನಗೆ ಇನ್ನೂ ಜೀವಂತದಾರ, ಅಣ್ಣ ತಮ್ಮ ಅಳ್ಗ ಬಳಗ ಎಲ್ಲ ಅದ. ಮತ್ತು ನಾ ಯಾಕೆ ಚಿಂತೆ ಮಾಡಬೇಕು ಅಂತ ನಾ ಬಿಟ್ಟಿನ ಗುರುಗಳೇ ಅಂತ ಹೇಳ್ದ. ನಾವು ಮನಸ್ಸಿಗೆ ತೃಪ್ತಿಯನ್ನು ಪಡ್ಕೊಳ್ಳುವಂಥ ಕಾರ್ಯವನ್ನು ಮಾಡಬೇಕು. ತೃಪ್ತಿ ಇಲ್ಲ ಅಂದರೆ ಬದುಕಿಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಭಾಳ ಚಂದ ಅಂತದ, ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಸಂಕಲ್ಪ ವಿಕಲ್ಪಕಾತ್ಮ ಮನಃ. ನಮ್ಮ ಸಂಕಲ್ಪವನ್ನು ಈಡೇರಿಸ್ಕೊಳ್ಬೇಕು ಅಂತೆ ಮನಸ್ಸು ಹಾತೊರಿತಾ ಇರ್ತದೆ. ನಮ್ಮ ವಿಚಾರಗಳನ್ನು ನಾವು ತಕ್ಷಣವಾಗಿ ನಿರ್ಧಾರ ಮಾಡ್ಕೊಳ್ಬೇಕು ಅಂತೇ ಇರ್ತದೆ. ನನ್ನ ಮನಸ್ಸಿಗೆ ಬಂದಿದ್ದು ನಾ ಮಾಡ್ತಾ, ನಿನ್ನ ಮನಸ್ಸಿಗೆ ಬಂದಿದ್ದು ನೀ ಮಾಡು ಅಂತ ಹೇಳ್ತೀವಿ. ನಾವು ಬೇರೆ ಉದಾಹರಣೆ ತಗೊಳ್ಳೋದು ಬೇಡ. ಈ ಮಣ್ಣಿನ ಮಗ, ನಮ್ಮೆಲ್ಲರ ಆರಾಧ್ಯ ದೈವ ಚನ್ನಬಸವ ಪಟ್ಟದೇವರು ಬಾಲ್ಕಿ ಮಠಕ್ಕೆ 1925ರಲ್ಲಿ ಪಟ್ಟಾಧಿಕಾರ ಆದಾಗ ಮಠದಾಗ ಏನಿತ್ತು? ಹಿರುಗಳಿದ್ದಿರೆಲ್ಲ ಗೊತ್ತದು. ಏನಿತ್ತು? ಕುಡ್ಡಿಗಳು ಮನೆ ಕಟ್ತಿದ್ದು ಒಂದೊಂದು ಕಡೆ. ಮಠದಾಗ ಏನೂ ಇರಲಿಲ್ಲ. ಅವತ್ತಿನ ಸಾಮಾಜಿಕ ಪರಿಸ್ಥಿತಿಯನ್ನು ನೋಡಿದ್ರು ಅವ್ರ ಮನಸ್ಸಿನೊಳಗೆ ಒಂದು ಭಾವನೆ ಬಂತು, ಆಲೋಚನೆ ಬಂತು, ವಿಚಾರ ಬಂತು. ಈ ಸಮಾಜದೊಳಗೆ ಎಲ್ಲಿ ಬಸವ ಅಂತ ನಾವು ಬೆಳೆಸಬೇಕು ಅಂದರೆ, ಅಚ್ಚಗನ್ನಡದ ವಚನ ಸಾಹಿತ್ಯ ಬೆಳೆಸಬೇಕು ಅಂದರೆ, ಕನ್ನಡ ಉಳಿಬೇಕು ಅಂತ ಶಿಕ್ಷಣ ಸಂಸ್ಥೆಯನ್ನು ತೆರೆದರು. ಶಿಕ್ಷಣ ಸಂಸ್ಥೆ ತೆರೆದ್ರೆ ಸಾಲಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಮುಷ್ಟಿ ಫಂಡ್ ಅನ್ನುವಂಥದ್ದು ಮಾಡಿದ್ರು. ಇದು ಮನಸ್ಸಿದ್ರ ಮಾರ್ಗ. ವಿಚಾರಗಳು ಅವ್ರು ವಿಚಾರ ಮಾಡೋದೆಲ್ಲಿ, ನಾವು ವಿಚಾರ ಮಾಡೋದೆಲ್ಲಿ? ನೋಡ್ರಿ, ನಮಗಾಗಿ ವಿಚಾರ ಮಾಡಿ ಬಂದ್ರೆ ನಾವು ಇಲ್ಲೇ ಇರ್ತೀವಿ. ನಮಗಾಗಿ ವಿಚಾರ ಮಾಡುವಂಥದ್ದು ಜಗತ್ತಿನಾಗ ಎಲ್ಲವೂ ಅದ. ಎಲ್ಲರೂ ತಮಗಾಗಿಯೇ ಮಾಡೋರು. ಸಮಾಜಕ್ಕಾಗಿ, ನಾಡಿಗಾಗಿ, ನುಡಿಗಾಗಿ, ರಾಷ್ಟ್ರಕ್ಕಾಗಿ, ಮತ್ತು ಎಲ್ಲಕ್ಕಿಂತ ದೊಡ್ಡದು ಸಂತೃಪ್ತಿಗಾಗಿ ಮಾಡುವಂಥ ಕೆಲಸ ಇದು. ನಾವು ಸಮಾಜಮುಖಿ ಕೆಲಸ ಮಾಡ್ತಾ ಹೋದೀವಿ ಅಂದ್ರೆ ನಮ್ಮ ಮನಸ್ಸು ಆಹ್ಲಾದವಾಗಿರ್ತದೆ, ತೃಪ್ತಿದಾಯಕವಾಗಿರ್ತದೆ. ಅದನ್ನು ಬಿಟ್ಟರೆ ಬೇರೆ ಏನೂ ಅಲ್ಲ. ಅಂಥ ಗುರುಗಳು ಈ ಭಾಗದೊಳಗೆ ಮುಷ್ಟಿ ಫಂಡ್ ಮಾಡಿದ್ರು, ಶಿಕ್ಷಣ ಸಂಸ್ಥೆಗಳನ್ನು ತೆರೆದರು. ಎಲ್ಲಕ್ಕಿಂತ ದೊಡ್ಡದು ಅವತ್ತಿನ ಕಾಲಮಾನದೊಳಗೆ, ಇವತ್ತೆಲ್ಲರೂ ಬಸವತತ್ವ ಪ್ರಕಾರ ಮದುವೆ ಮಾಡತ್ತೀವಿ. 1976ರಲ್ಲಿ ಮೊಟ್ಟ ಮೊದಲು ಬಸವತತ್ವ ಪ್ರಕಾರ ಮದುವೆಯಾಗಿ ಹೂವು ಹಾಕಿ ಮದುವೆ ಮಾಡಿದ್ದು ಸಂತಪುರದಲ್ಲಿ ಚನ್ನಬಸವ ಪಟ್ಟದೇವರು. ಭಾಳ ಜನ ಬೈದರು ಅವ್ರಿಗೆ. ಅಸ್ಪೃಶ್ಯರಿಗೆ ಮಠದೊಳಗೆ ನೀರು ಒಯ್ಲಿಕ್ಕೆ ಅನುಮತಿ ಕೊಟ್ಟರು. ಇವತ್ತು ಹೇಳೋಕ್ಕೆಲ್ಲ ಭಾಳ ಸರಳ ಅದ. ಇವತ್ತು ಎಲ್ಲ ವ್ಯವಸ್ಥೆ ಇದ್ದರೂ ಸಹಿತ ನಾವು ಮಾಡಲಿಕ್ಕೆ ಆಗದೇ ಇರುವಂಥ ಕಾಲಘಟ್ಟದೊಳಗೆ ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಏನೂ ಇಲ್ಲದೆ ಮತ್ತು ಏಕಾಂಗಿ ವೀರರಾಗಿ ಅವ್ರಿಗೆ ಸಪೋರ್ಟ್ ಆಗೂ ಯಾರೂ ನಿಲ್ಲಿಲ್ಲ. ಕಾಟಾಚಾರಿ ಕೆಲವರು ಇರ್ಬೋದು, ಗಟ್ಟಿಯಾಗಿ ಅವ್ರ ಶಿಷ್ಯ ಭೀಮಣ್ಣ ಖಂಡ್ರೆ ಅವರನ್ನು ಬಿಟ್ಟರೆ ಇನ್ನೂ ಕೆಲವರು ಯಾರೂ ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಸಮಾಜದೊಳಗೆ ನಮಗೆ ಯಾರು ಏನು ಅಂತಾರೋ ಅಂತ ಹಿಂಗೆ ವಿಚಾರ ಮಾಡಿರ್ಬೇಕು. ಆದ್ರೆ ಅವ್ರು ಯಾರಿಗೂ ಅಂದಲಿಲ್ಲ. ದಿಟ್ಟ ನಿರ್ಧಾರ, ಅದು ಹೇಳೋದಲ್ಲ, ಯಾರಲ್ಲಿ ದಿಟ್ಟ ನಿರ್ಧಾರ, ಸಾತ್ವಿಕ ಬದುಕಿಗಾಗಿ, ಸಮಾಜಮುಖಿ ಬದುಕಿಗಾಗಿ ದಿಟ್ಟ ನಿರ್ಧಾರ ತಗೊಳ್ಳುವಂಥ ಮನಸ್ಥಿತಿ ಇರ್ತದೋ ಅವ್ರ ಬದುಕು ಹಸನಾಗ್ತದೆ, ಸಮೃದ್ಧವಾಗ್ತದೆ. ಆ ಸಮೃದ್ಧವಾಗಿರುವಂಥ ಬದುಕನ್ನು ಅವರು ಮಾಡಿಕೊಂಡ್ರು. ನಾವೊಂದು ಕಲ್ಲನ್ನು ಕೆತ್ತಬೇಕಾಯ್ತು ಅಂದ್ರೆ ಅದು ಎಳೆದಿದ್ದು ಭಾಳ ಹೊಡಿತಾರೆ. ಅದು ಬೆಟ್ಟು ತಿಂದರೆ ಮಾತ್ರ ನನ್ನ ಜೀವನ ಅದೊಂದು ಮೂರ್ತಿ ಆಗ್ತದೆ, ಪೂಜನೀಯ ವಸ್ತು ಆಗ್ತದೆ. ಅದೇ ರೀತಿ ಒಳಗೆ ಈ ಬದುಕಿನ ಅನ್ನುವಂಥ ಜೀವನದೊಳಗೂ ಸಹಿತ ಕಷ್ಟ ನಷ್ಟಗಳು ಬರ್ತಾವೆ. ಸಹಿಸ್ಕೊಂಡು ಬದುಕುವುದನ್ನು ಕಲಿಬೇಕು, ತಾಳ್ಮೆಯಿಂದ ಬದುಕುವುದನ್ನು ಕಲಿಬೇಕು, ಶೀಲತೆಯಿಂದ ಬದುಕುವುದನ್ನು ಕಲಿಬೇಕು. ಆ ಶರಣರು ಹಂಗೆ ಬದುಕಿದ್ರು ಅಂತ ತಿಳ್ಕೊಂಡು ಇವತ್ತು ನಮಗವರು ಆದರ್ಶಪ್ರಾಯವಾಗಿದ್ದಾರೆ. ತನು ತನ್ನ ಹೊರೆಯಲಿದ್ದರೇನು ಎಷ್ಟು ದಿನ, ತನು ತನ್ನ ಹೊರೆಯಲಿದ್ದರೇನು ಎಷ್ಟು ದಿನ, ಮನ ತನ್ನ ಹರಿದತ್ತ ಹರಿದ ಬಳಿಕ. ಇದು ಶರೀರ ನಂಬಲ್ಲದ, ನಾವು ಸಾಯೋ ತನಕ ಈ ಶರೀರ ನಮ್ಮ ಜೊತೆನೇ ಇರ್ತದೆ. ಆದ್ರೆ ಮನ ಎಲ್ಲೆಲ್ಲೋ ಹೋಯ್ತು ಅಂದ್ರೆ ಎದಕ್ಕೆ ಬಂತು ಜೀವನ? ಮನಸ್ಸು ಎಲ್ಲೋ ಬಿಟ್ಟು ನಾವು ಎಲ್ಲೋ ಬದುಕೋದಲ್ಲ, ಮನಸ್ಸು ನಮ್ಮಲ್ಲಿ ಇಟ್ಕೊಂಡು ಜಯಿಸೋದು. ಈಜಬೇಕು, ಈಜು ಜಯಿಸಬೇಕು ಅಂತ ಹೇಳ್ತಾರಲ್ಲ, ಇದ್ದು ಬದುಕನ್ನು ಕಟ್ಕೋಬೇಕು ಅಂದರೆ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಬದುಕಬೇಕು.
ನಮ್ಮ ನೆಲೆಯೊಳಗೆ ಇಟ್ಕೊಂಡು ಬದುಕಬೇಕು. ಇಲ್ಲಾಂದ್ರೆ ಏನಾಗ್ತದೆ ಅಂತ ಹೇಳ್ತಾರೆ, ಕೆನೆ ಇಲ್ಲದ ಮೊಸರು ಕಡಿದರೆ, ಕೆನೆ ಇಲ್ಲದ ಮೊಸರು ಕಡಿದ್ರೆ ಅಲ್ಲಿ ಒಂದು ಹನಿ ತುಪ್ಪವಿಲ್ಲ ಕಾಣ ರಾಮನಾಥ. ಮುಂಜಾನೆ ನಮ್ಮ ತಾಯಿ ಮೊಸರು ಮಾಡ್ಬೇಕಾದ್ರೆ ಏನು ಮಾಡ್ತಾರೆ? ಹೆಪ್ಪ ಕಡಿತಾರೆ. ಮ್ಯಾಲಿನ ದನ ಮತ್ತು ಕೆನೆ ತೆಗೆದ್ರೆ ಮಾತ್ರ ಮೊಸರು ಮಜ್ಜಿಗೆ ಆಯಿತು. ಇಲ್ಲ ಮ್ಯಾಲಿಂದ ಬಾಜಿಗೆ ಇಟ್ಟು ಮೊಸರು ನೀವು ಬೆಳಗಾನ ಬೇಗನ ಹೋಚರಿ ಒಂದು ಸಿಂಪಿ ಬೆಣ್ಣೆ ಬರಲ್ಲ. ಅವರಿಗೆಲ್ಲ ಗೊತ್ತದ, ಈಗಿನವ್ರಿಗಲ್ಲ, ಹಳೆಯವ್ರಿಗೆ. ಈಗಿನವ್ರಿಗೆ ಮಜ್ಜಿಗೆ ಮಾಡ್ಬೇಕಾಯ್ತಂದ್ರೆ ಬಿರ್ರ ಅಂತ ಹೊಡಿತಾರೆ. ತಿಳಿತಲ್ಲ ಬಿರ್ರ ಅಂತ ಹೊಡಿತಾರೆ ಅಂದ್ರೆ? ನಿಮಗೆ ತಿಳಿತ್ರಿ ಪ್ರಕಾಶ್ ಅಣ್ಣವ್ರೆ? ಅದನ್ನು ನೀವು ಹೊಡಿತೀರಿ ಹೇಗೆ ಹೇಗೆ? ಅದಕ್ಕೆ ನಾವು ಬದುಕಬೇಕು ಅಂದರೆ, ಬದುಕಿನೊಳಗೆ ಸಂತೃಪ್ತಿ ಇರಬೇಕು ಅಂದರೆ ಈ ಕಾರ್ಯವನ್ನು ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮುಂದುವರೆದು ಏನು ಮಾಡ್ತಾರೆ, ಭಾಳ ಅರ್ಥಪೂರ್ಣವಾಗಿರುವಂಥ ವಿಚಾರವನ್ನು ಹೇಳ್ತಾರೆ. ಕೋಪ ಆಡರಿದ ತೆರದಿ ಪಾಪ ಮುತ್ತಿದ ಹಾಗೆ ಪರರ ನಿಂದಿಸಿದಂತೆ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಹ್ಯಾಂಗದ ಅಂದ್ರೆ ಕನಲ್ದ ಹುಲಿ, ಕೆರಳದ ಹರಿ, ಮುಳ್ಳು ಕರಡಿ, ಛಲನಾಗ, ಅಣುಕು ಕಪ್ಪಿ ಶಿಳ್ನಾಯಿ ಮೊದಲಾದ ಮುಗದ ಸೆಣಸು ಚೇಷ್ಟೆಗಳೆಲ್ಲ ಎಣಗಿ ಹೋದು ನರ ಮನದಿ. ನಮ್ಮ ಮನುಷ್ಯನಾಗ ಏನವ ಅಂತ, ಹುಲಿ ಅದ ಅಂತ, ಸಿಂಹ ಅದ ಅಂತ, ಕರಿ ನಾಗ ಅದ ಅಂತ, ಅಡಿ ಹಂದಿ ಅದ ಅಂತ, ಅಡಿ ನಾಯಿ ಅದ ಅಂತ. ಅದಕ್ಕೆ ಮನಸ್ಸು ಬಂದಂಗೆ ಹಂಗೆ ಮಾಡ್ತಿದ್ವಿ, ಒಟ್ಟ ಒಳ್ಳೆತ್ತಿ ನಾಯಿ ಒಳ್ಳಂಗೆ ಅಂತಾರೆ. ಮನುಷ್ಯ ಒಳ್ಳೆನಂಗೆ ಅಂತ ಅಂಬಂಗಿಲ್ಲ ನಮಗೆ. ಹಾಗೆ ಥೈ ಕುಣಿಲತ್ತಿ ದೇವ್ ಕುಣದಂಗೆ ಅಂತಾರೆ ನೋಡ್ರಿ. ನಾವು ಮನುಷ್ಯರಿಗೆ ಯಾವುದು ಹೋಲಿಕೆನೇ ಕೊಡಂಗಿಲ್ಲ. ನಾವು ಯಾವುದಕ್ಕೆ ಹೋಲಿಕೆ ಕೊಟ್ಟರು ಸಹಿತ ಪಕ್ಷಿ ಪ್ರಾಣಿಗಳಿಗೆ ಹೋಲಿಕೆ ಕೊಡ್ತೀವಿ. ಪಕ್ಷಿ ಪ್ರಾಣಿ ಹೋಲಿಕೆ ಕೊಡೋದ್ರ ಮೂಲಕ ನಮ್ಮ ಮನಸ್ಸಿನೊಳಗೆ ಹೆಂಗದಂತ, ಹುಲಿ ಹಂಗೆ ಅದ ಅಂತ, ಹುಲಿ ಇದ್ದಂಗದ. ಕ್ರೂರ ಮನಸ್ಥಿತಿಯನ್ನು ಇಟ್ಕೊಂಡೀವಿ. ಅದನ್ನು ನಾವು ಹೊರ ಹಾಕಿದ್ರೆ ನಮ್ಮ ಬದುಕು ಹಸನಾಗ್ತದ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಹಂಗಾದ್ರೆ ಏನು ಮಾಡಬೇಕಾಗ್ಯದ ಅಂದರೆ, ಮನಸ್ಸನ್ನು ಹತೋಟಿಯಲ್ಲಿರಬೇಕಾದ್ರೆ 2 ಮಾರ್ಗಗಳು. ಒಂದು, ಮೂಲಭೂತ ಕಾರ್ಯವಿಧಾನ ರೂಪಿಸ್ಕೊಳ್ಳೋದು. ನನ್ನ ಜೀವನ ಹ್ಯಾಂಗೆ ನಡೆಸಬೇಕು, ನನ್ನ ಬದುಕು ಹ್ಯಾಂಗೆ ಹೋದ್ರೆ ಚಂದ ಇರ್ತದೆ, ನಾ ಯಾರ ಜೊತೆ ಹ್ಯಾಂಗೆ ಇದ್ರೆ ಇದು ನಮ್ಮ ಮೂಲಭೂತ, ನಾವು ರೋಟಿ ಕಬ್ಬಡ ಮಕಾನ್ ಅಂತೀವಲ್ಲ, ಅದು ಗೊತ್ತಿರಬೇಕು ನಾವು. ಹಂಗೆ ಈ ಮೂಲ ಶೆಲೆ ಮಾರ್ಗ ಗೊತ್ತಿದ್ದಾಗ ಎರಡನೇದು ಯಾವುದಂದ್ರೆ ನಿರೋಧ ಅಣಿಗೊಳಿಸುವುದು. ಅದನ್ನು ಹ್ಯಾಂಗೆ ನಿಯಂತ್ರಣವನ್ನು ಮಾಡಬೇಕು ಅಂತ. ಮೊದಲನೇ ಸರಿ ಇತ್ತು ಅಂದ್ರೆ ಎರಡನೇ ತನ್ನಿಂದ ತಾನೇ ಚೆಂದಾಗಿ ನಡೀತದೆ. ಮೊದಲನೇ ಸರಿ ಇರಲಿಲ್ಲ ಅಂದರೆ, ನಾವು ಹೋಗುವಂಥ ದಾರಿ ಚಲೋ ಇಲ್ಲ ಅಂದರೆ ನಮ್ಮ ಮಾರ್ಗ ನಮಗೆ ಸಿಗೋದೇ ಇಲ್ಲ ಅಂತ. ಸಿಗೋದಿಲ್ಲ ಅಂದ್ರೆ ನಾವು ಏನು ಮಾಡಬೇಕಾಗ್ಯದ? ಬದುಕೋದಂತೂ ಸಹಜದ. ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಾದ್ರೆ ಭಾಳ ಮುಖ್ಯವಾಗಿ ಪ್ರಜ್ವಲವಾಗಿ ಇಟ್ಕೊಳ್ಬೇಕು ಅಂದ್ರೆ ಒಬ್ಬರು ಮಹಾತ್ಮರು ಹೇಳ್ತಾರೆ, ನೀನು ಈ 5 ಪಂಚ ವಿಧಗಳನ್ನು ನೀ ಅಳವಡಿಸ್ಕೋತಮ್ಮ ಅಂತ ಹೇಳ್ತಾರೆ. ಒಂದು, ಬೇಡದ ಆಲೋಚನೆಗಳಿಂದ ದೂರ ಇರಬೇಕು. ನನಗೆ ಸಂಬಂಧ ಇಲ್ಲ ಅನ್ನುವಂಥ ವಿಚಾರಗಳಿಂದ ನನ್ನಿಂದ ದೂರ ಇರಬೇಕು. ಅವ್ರ ಮನೆ ಕಿರಿಕಿರಿ ನಡೆದಂತೇಳಿ ನನ್ನ ಮನೆಯನ್ನು ಆಲೋಚನೆ ಮಾಡಿದ್ರೆ ನನಗೇನು ಸಿಗ್ತದೆ? ಅವ್ರ ಮನೆಗೆ ಯಾಕೆ ಸಿಗ ಅಲ್ಲಿ ಅಂತೀವಿ. ಎಲ್ಲರ ಏನಾರ ಆಲತ್ತು ಅಲ್ಲಿ ಏನಾಗ್ಯದ್ರಿ ಅಂತ ಕೇಳ್ತೀವಿ. ಏನಾಗಿದ್ರಿ ಅಂತ ಕೇಳೋದು ಬೇಡ. ಅದು ನನಗೆ ಸಂಬಂಧಪಟ್ಟಿದ್ದರೆ ನಾ ಕೇಳಬೇಕು. ಇಲ್ಲಾಂದ್ರೆ ಅದ್ರ ಬಗ್ಗೆ ಹೆಚ್ಚಿಗೆ ವಿಚಾರ ಮಾಡಬಾರ್ದು. ಊರಿಗೆ ಹೋಗಬೇಡ. ಊರು ಉಸಾಬರಿ ನಿನಗೆ ಯಾಕಂತಾರಲ್ಲ, ಊರು ಗುದ್ದಳಿಕಾಯಿ ಏನೋ ಮನೆ ಮಾಡಿರು ಅಂತ ಹೇಳ್ತಾರೆ. ಅದು ಏನೂ ಬೇಡ. ಅದಕ್ಕೆ ಹೇಳ್ತಾರೆ, ನಾವು ಮೊದಲ ಬೇಡದ ಆಲೋಚನೆಗಳಿಂದ ದೂರ ಇರಬೇಕು. ಬೇರೆಯವ್ರ ಮನೆ ವಿಚಾರಗಳು ನಮ್ಮ ಮನೆ. ಮತ್ತು ಇನ್ನೊಂದು ಹೇಳ್ತೀನಿ ತಾಯಂದ್ರಿ, ಯಾರ ಬಾಜು ಮನೆಯವ್ರು ಬಂದು ಕುಂತು ಒಳ್ಳೆ ಮಾತಾಡಿ ಹೋದ್ರೆ ಅವ್ರಿಗೊಂದು ಕಪ್ ಚಹಾ ಕೊಡ್ರಿ, ಒಂದು ಗ್ಲಾಸ್ ನೀರು ಕೊಡ್ರಿ. ಇಲ್ಲ ಚಹಾ ಮಾಡಲಿಲ್ಲ ಅಂದ್ರೆ ಒಂದು ಗ್ಲಾಸ್ ನೀರಾಗ ಕೊಡ್ರಿ. ಅವ್ರು ಕುಂತು ಒಳ್ಳೆ ಮಾತಾಡ್ಬೇಕು. ನಿಮ್ಮ ಮನೆಯಾಗ ಕುಂತು ನೋಡ್ರಿ, ತರಂಗಾಂತರಗಳು ಅಪ್ಪಳಿಸ್ತಾವೆ. ನಮ್ಮ ಮನೆಯಾಗ ಬೇರೆಯವ್ರು ಬಂದು ಕುಂತು ಇವ್ರದ್ದು ನಿಂದೆ ಮಾತಾಡಲಿಕ್ಕೆ ಆರಂಭ ಮಾಡಿದ್ವಿ ಅಂದ್ರೆ ಆ ತರಂಗಗಳು ನಮ್ಮ ಮನೆ ತುಂಬ ಸುತ್ತಾವೆ, ಗೊತ್ತಿರಲಿ. ಆ ತರಂಗಗಳ ಮನೆ ಸುತ್ತದು ಅಂದ್ರೆ ನಮ್ಮ ಮನೆಯದೊಳಗೂ ಸಹಿತ ಅಶಾಂತಿ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಆರಂಭವಾಗ್ತದೆ. ನಮ್ಮ ಮನೆಯೊಳಗೆ ಕುಂತು ಒಳ್ಳೆಯ ಮಾತಾಡಿದ್ರೆ ಅವ್ರಿಗೆ ನಕ್ಕು ಕಳಿಸ್ಕೊಡ್ರಿ.
ಬೇರೆಯವ್ರು ಟೀಕೆ ಟಿಪ್ಪಣಿ ಮಾಡ್ಕೊತಾನೆ ಮನೆಗೆ ಬಂದು ಜಾಗ ಮಾಡ್ಕೊಂಡು ಇಲ್ಲೊಂದು ಹಿಡಿದು ಮಸ್ತ್ ಅಲ್ಲ ಅದ ಸಂಜೆ ಪರಿ ಆಯಿತು ಅಂದ್ರೆ ಆ ಊರು ಮಂದಿ ಕುಂತಲ್ಲಿ ವಿಚಾರ ಮಾಡಬೇಕು ಅಂತ ಅಲ್ಲಿ ಕುಂತೀವಂದ್ರೆ ನಮ್ಮ ಸಂಸಾರ ಹಾಳಾಗ್ತಾವ, ನಮ್ಮ ಮನೆ ವಾತಾವರಣ ಹಾಳಾಗ್ತದೆ, ನಮ್ಮ ಬದುಕು ಹಾಳಾಗ್ತದೆ. ನಾವು ನಂಬಿನವರನ್ನು ಸಂಶಯಾತ್ಮಕವಾಗಿ ನೋಡಲಿಕ್ಕೆ ಆರಂಭ ಮಾಡ್ತೀವಿ. ಯಾಕೆ? ಆ ಮಾತುಗಳಿಂದ. ಒಂದು ವೈಜ್ಞಾನಿಕವಾಗಿ 2 ಪ್ರಯೋಗಗಳು ಮಾಡ್ಯಾರ. ಒಂದು ರೂಮಿನಾಗ ಜನರನ್ನು ಕೂಡ್ಸ್ಯಾರಂತ, ಇನ್ನೊಂದು ರೂಮಿನಾಗ ಟಿ ವಿ ಹಚ್ಚಾರ. ಅಲ್ಲಿ ಒಳ್ಳೆಯ ಸತ್ಸಂಗದ ಕ್ಯಾಸೆಟ್ ಹಾಕ್ಯಾರ. ಈಚೆ ರೂಮಿನಾಗ ಕುಂತವ್ರು ಮನಸ್ಸು ಸಹಿತ ಭಾವನೆಗಳು ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಭಾವನೆಗಳು ಅರಳಕ್ಕೆ ಸ್ಟಾರ್ಟ್ ಆಗ್ಯಾವಂತ, ಅರಳ್ತಾವಂತ. ಇನ್ನೊಂದು ಕ್ಯಾಸೆಟ್ ಹಾಕ್ಯಾರ, ಹೊಡೆಯೋದು, ಕೊಲ್ಲೋದು, ಚೂಕಿ ಹಾಕೋದು, ಒಬ್ರಿಗೊಬ್ರು ಮೋಸ ಮಾಡೋದು ಮಾಡ್ಯಾರಂತ. ಅವ್ರಿಗೆ ಗೊತ್ತಾಗ್ಲಾರ್ದೇ ಆ ತರಂಗಾಂತರಗಳು ಈ ಕೋಣೆಯೊಳಗಿರುವಂಥವ್ರಿಗೆ ಗೊತ್ತೇ ಇಲ್ಲ, ಅವ್ರ ಮನಸ್ಸಿನೊಳಗೆ ವಿಕೃತ ಭಾವನೆಗಳು ಬಂದಾವ. ಗೊತ್ತಿರಲಿದು. ನಮ್ಮ ಮನೆ ಚಂದ ಇರಬೇಕು, ನಮ್ಮ ಮನಸ್ಸು ಶುದ್ಧ ಇರಬೇಕು ಅಂದರೆ ಮತ್ತೊಬ್ಬರು ಟೀಕೆ ಟಿಪ್ಪಣಿ ಮಾಡೋರ ಜೊತೆ ಮಾತಾಡಬೇಡ್ರಿ. ಅವ್ರಿಗೆ ಹೇಳ್ರಿ. ಯಾಕೆ? ಪ್ರೀತಿ ಒಂದು 2 ಮಾತು, ನಂದು ನಿಂದು ಸುಖ ದುಃಖದ ಮಾತುಗಳು, ಅದು ಮನೆಗಿನ ಮಾತು ಹೇಳೋದಲ್ಲ. ಒಳ್ಳೆಯ ಮಾತುಗಳು ಹೇಳಿ ಓಂ ಬಸವ ಅಂತೇಳಿ ಕುಂತು ಹೋಗಲ್ರಿ. ಬೇರೆ ಟೀಕೆ ಮಾಡತ್ರ ನಮ್ಮ ಮನ್ಯಾಗ ಬ್ಯಾಡ್ಯಕ್ಕ ಅಂತ ಹೇಳ್ರಿ. ಒಂದಿನ ನಾವು ಅವ್ರ ಜೊತೆ ಖರಾಬಾದ್ರೆ ಚಿಂತಿಲ್ಲ, ಜೀವನ ಬರ್ರ ಒಳ್ಳೆಯರಾಗಿರ್ತೀವಿ. ಅದಕ್ಕೆ ಹೇಳ್ತಾರೆ, ಬೇಡದ ಆಲೋಚನೆಗಳಿಂದ ದೂರ ಇರಬೇಕು. 2ನೇದಾಗಿ ಸೋಮಾರಿ ಆಗಬಾರ್ದು. ಇವತ್ತು ಮಾಡೋ ಕೆಲಸ ಇವತ್ತೇ ಮಾಡಬೇಕು, ಹೀಗೆ ಮಾಡಬೇಕು. ಸೋಮಾರಿತನದಿಂದ ನಮ್ಮ ಮನಸ್ಸು ಚಂಚಲವಾಗ್ತದೆ. ನಮ್ಮ ಮನಸ್ಸು ನಮ್ಮ ಹತೋಟಿಯಿಂದ ಹೊರಗಾಗ್ಲಿಕ್ಕೆ ಆರಂಭ ಮಾಡ್ತದೆ. ನನ್ನಿಂದ ಏನೂ ಆಗಲ್ಲ ಅಂತೇಳಿ ಸೋಮಾರಿ ಆಗಬಾರ್ದು. 3ನೇದು, ಜೀವನದಲ್ಲಿ ಸಹಜ ಸರಳ ಪದ್ಧತಿ ಅನುಸರಿಸ್ಬೇಕು. ಎಷ್ಟು ಚಂದ ಹೇಳಾರಲ್ಲ. ನಾವು ಜೀವನ ಎಷ್ಟು ಸಿಂಪಲ್ಲಾಗಿ ಇಟ್ಕೊಳ್ತೀವಿ, ಸಹಜವಾಗಿ ಇಟ್ಕೊಳ್ತೀವಿ, ಸರಳವಾಗಿ ಇಟ್ಕೊಳ್ತೀವಿ, ಅಷ್ಟು ಚಂದ ನಮ್ಮ ಬದುಕು ನಡೀತದೆ. ಆಡಂಬರ ಬದುಕು ಬೇಡ ಅಂತೂ ಅಲ್ಲ, ಒಪ್ಪುವಂಗೆ ಮಾಡಬೇಕು. ನಮ್ಮ ನೆಲೆ ಒಳಗೆ ಏನು ಸಮಾಧಾನ ಅನ್ನಿಸ್ತದ ಆ ರೀತಿ ಒಳಗೆ ಮಾಡಬೇಕು. ನಾವೆಲ್ಲ ನೋಡ್ತೀವಿ, ಈಗೆಲ್ಲ ಹುಟ್ಟುಹಬ್ಬ ಇತ್ತು ಅಂದರೆ ಈ ಹೊಸ ವರ್ಷ ಆಚರಣೆ ಮಾಡೋದು ನೋಡ್ತೀವಿ. ರಾತ್ರಿ 12 ಆಯಿತು ಅಂದ್ರೆ ಅಂಗಿ ಕಳ್ಕೊಂಡು ಬನ್ನಿನ ಕಳ್ಕೊಂಡು ತಲೆ ಮೇಲೆ ಅಂಡಿ ಹೊಡ್ಕೊಳ್ಳೋದು ನಾವು ನೋಡತ್ತೀವಿ. ಅದು ಯಾವ ಸಂಸ್ಕೃತಿ? ಅದು ವಿಕೃತ ಮನಸ್ಸಿನ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಅಲ್ಲದು. ಮನಸ್ಸು ಹಂಗೆ ಮಾಡಿಸ್ತಾ ಇದೆ. ಅವತ್ತು ಮರುದಿವಸ ಟಿ ವಿದಾಗೆಲ್ಲ ನಾವು ನೋಡಿ, ನಾವು 1ನೇ ತಾರೀಕು ನಂತರ 2ನೇ ತಾರೀಕಿಗೆ ಮುನ್ನ ಒಂದು ಆಘಾತಕಾರಿ ಏನು ಅಂದರೆ, ಬೆಂಗಳೂರು ನಗರದೊಳಗೆ 60% ಯುವತಿಯರು ಕೊಂಡು ರೋಡಿನ ಮೇಲೆ ಬಿದ್ದಾರ ಅಂತ ತೋರಿದ್ರು. ಯಾವ ನೆಲೆಗೆ ಹೋಗ್ತಾ ಇದೆ ನಮ್ಮ ಮನಸ್ಸು? ಹೆಂಗೆ ಬದಲಾವಣೆ ಆಗ್ತಾ ಇದ್ದಾವೆ ನಮ್ಮ ಜೀವನ ಮೌಲ್ಯಗಳು? ನಾವು ಯಾವ ಸಂಸ್ಕಾರದಲ್ಲಿ ಬೆಳಿಬೇಕಾಗ್ಯದೋ ಆ ಸಂಸ್ಕಾರವನ್ನು ಬಿಟ್ಟುಕೊಟ್ಟು ಎತೆತೋ ವಿಮುಖವಾಗಿ ಹೋಗ್ತಾ ಇದೆ. ಯಾಕೆ ಹೋಗ್ಲತ್ತದ? ಸರಿದಾರಿ ತರುವಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗ್ಯದ. ಕೊನೆದು ಹೇಳ್ತಾರೆ, 4ನೇದು, ಸಂತರ ಸಜ್ಜನರ ಸಂಘ ಮಾಡಿ. ಎಲ್ಲರೂ ಹೇಳೋದು ಅದೇ. ನೀ ಚಂದಿರಬೇಕು ಅಂದರೆ ಒಳ್ಳೆಯ ಬಲ್ ಕೂಡ್ತಮ್ಮ. ನಾವು ಚಂದ ಬದುಕಬೇಕು ಅಂದ್ರೆ ಒಳ್ಳೆ ಆಲೋಚನೆ ಇದ್ದವ್ರ ಬದಲು ಕೂಡೋದು. ಒಳ್ಳೆ ಆಲೋಚನೆ ಇದ್ದವ್ರ ಬದಲು ಕುಂತೀವಂದ್ರೆ ಸಂಗತಿ ದೋಷ ಆಗೋದಿಲ್ಲ. ಸತ್ಸಂಗದಲ್ಲಿ ಕುಂತೀವಿ ಅಂದ್ರೆ ಬದುಕು ಹಸನ ಆಗ್ತದೆ. ನೋಡ್ರಿ, ಶ್ರವಣ ಕುಮಾರ ತನ್ನ ತಾಯಿ ತಂದೆಗೆ ಒಯ್ತಾನ ಅಂತ ಅವೆಲ್ಲ ಕೇಳಿವಿ, ನಾವೆಲ್ಲ ನೋಡಿವಲ್ಲ ಕೇಳಿವಿ. ಒಯ್ಯುವಂಥ ಸಂದರ್ಭದೊಳಗೆ ಈ ಕಮಲ್ನಾಗ ಈ ಶಿವಾರ ಅಂತ ಇರ್ತಾವಲ್ಲ, ಈ ಶಿವಾರ ದಾಟಿ ಮುಂದೆ ಮತ್ತೊಂದು ಶಿವಾರಕ್ಕೆ ಹೋಗ್ಬೇಕಾಗಿತ್ತು. ಅಂದ್ರೆ ಆ ಏರಿಯಾ ಬಿಟ್ಟು ಮತ್ತೊಂದು ಏರಿಯಾ. ಆ ಏರಿಯಾಕ್ಕೆ ಹುಡುಗ ಬರ್ತಾನೆ, ಆ ಮಗ ಕೂಡ್ಸ್ಕೊಂಡು ಬರ್ತಾನೆ. ಅವ ತಂದೆ ತಾಯಿಗೆ ಇಬ್ಬರಿಗೂ ಬೈತಾನಂತ, ನಿಮಗೆ ಏಟಂತೂ ಇಲ್ಲಿ ನನ್ನ ಇದನ್ನ ಭುಜಾನ ಇಲ್ಲತ್ತದ, ನಿಮಗೆ ಒಯ್ದು ನನಗೆ ಸಾಕಾಗ್ಯದ, ಹಿಂಗೆ ಅಂತೇಳಿ ಪಡ ಅಂತ ಮಾತಾಡತ್ತರ. ಅವ್ರ ತಂದೆ ಶಾಣೆ ಇದ್ದ, ಕೂಡಿದ್ರು ಶಾಣೆ ಇದ್ದ. ಅವ ಏನಂದ, ಮಗ ಜರ್ರ ನಿಂದಿರ್ಸು ಅಂತೇಳಿ ಒಂದಿಷ್ಟು ಅಲ್ಲಿಂದ ಮಣ್ಣು ತಗೊಂಡು ತನ್ನ ಬುಟ್ಟೆಗೆ ಹಾಕ್ಕೊಂಡವ. ಬುಟ್ಟೆ ಹಾಕ್ಕೊಂಡು ನಡಿಯಂದ.
ನಡಿಯಂದು ಈ ಸೀಮೆ ಆ ಸೀಮೆ ದಾಟಿ ಮತ್ತೊಂದು ಸೀಮೆ ಹೋಗ್ತಾರ. ಆ ಸೀಮೆಗೆ ಹೋಗಿ ತಂದೆ ತಾಯಿ ನಿಮ್ಗೇನಾರ ತೊಂದರೆ ಆಗ್ಲತ್ತದ, ಸಮಾಧಾನ ಇದ್ದರೆ ನೀರು ತಂದು ಕೊಡ್ರೆ ಅಲ್ಲತ್ತ. ಈಚಕ್ಕೇನಂದ, ನಿಮಗೆ ಏಟ್ ತೊಗೊಂಡು ಹೋಗಲಿ, ಏನು ಮಾಡಲಿ, ನಾ ಒಬ್ಬನೇ ಮಾಡಬೇಕಾ ಅದು ಇದು ಅಂದ. ತಂದೆ ಅಂದ, ನನ್ನ ಮಗನ ದೋಷ ಅಲ್ಲ ಅಂತ ತಿಳ್ಕೊಂಡು ಏನು ಮಾಡ್ದ, ಮಗ ಒಂದು ಕೆಲಸ ಮಾಡು, ನಾನು ಬುಟ್ಟಿದಾಗ ಒಂದಿಷ್ಟು ಮಣ್ಣದ, ಆ ಮಣ್ಣಿನ ಮೇಲೆ ನಿಂತು ನನ್ನ ಜೊತೆ ಮಾತಾಡು ಅಂತ ಹೇಳ್ತಾನೆ ಅವನು. ಮಣ್ಣಿನ ಮೇಲೆ ನಿಂತು ಮಾತಾಡ್ತಾನೆ. ಮಣ್ಣಿನ ಮೇಲೆ ನಿಂದ್ರದೇ ತಡ ತಂದೆ ತಾಯಿಗಳಿಗೆ ಮತ್ತೆ ಅದೇ ಮಾತಾಡತ್ತ, ನಿಮ್ಗೆ ನೀರು ತಂದು ಕೊಡ್ಬೇಕಾ ಅದು ತಂದು ಕೊಡ್ಬೇಕಾ ಅಲ್ಲತ್ತ. ಕೆಳಗೆ ನಿಂತು ಮಾತಾಡೋಂದಾಗ, ಅಪ್ಪ ಚೆನ್ನಾಗಿ ಕೂಡ್ರಿ, ಸರಿ ಇರ್ರಿ, ಯವ್ವ ನೀ ಚಿಂತೆ ಮಾಡಬೇಡ, ಸಮೀಪದ ಅಂತ ಹೇಳತ್ತ. ಆಗ ತಂದೆ ಅಂತ ನಮಗ, ನೀ ನಮಗೆ ಬೈದಿದ್ದು ನಮಗೆ ಮನಸ್ಸಿಗೆ ಹತ್ತಲಿಲ್ಲ, ನೀ ಅಂದಿದ್ದು ಮನಸ್ಸಿಗೆ ಹತ್ತಲಿಲ್ಲ. ನಾನು ಇಲ್ಲಿ ಏನದ ಅಂತ ತಿಳ್ಕೊಳ್ಳಿಕ್ಕೆ ಈ ಮಣ್ಣನ್ನು ತೊಗೊಂಡು ಬಂದೇನೆ. ಆ ಮಣ್ಣಿನ ಗುಣ ಹೆಂಗದ, ಆ ಮಣ್ಣಿನ ಗುಣ ಹೆಂಗದ ಅಲ್ಲಿ ಹಿಂಗೆ ಬಯಸ್ತು, ಈ ಮಣ್ಣಿನ ಗುಣ ಹೆಂಗದ, ನಿನ್ನ ಒಳ್ಳೆಯತನವನ್ನು ತಂತು. ಅದಕ್ಕೆ ನಾವು ಸತ್ಸಂಗದಲ್ಲಿದ್ದಾಗ ನಮ್ಮ ಮನಸ್ಸು ಹಗುರವಾಗ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ. ಮುಂದೆ ಒಂದು ಭಾಳ ಚಂದ ಮಾತನ್ನು ಹೇಳ್ತಾರೆ. ತನುವ ಕರಗಿ ಹರಿವ ಮನವ ನಿಲ್ಲಿಸಿ, ತನುವ ಕರಗಿ ಹರಿವ ಮನವ ನಿಲ್ಲಿಸಿ ಅಂಗಗುಣ ಅಳಿದು. ಯಾವ ಗುಣ ಅಳಿಬೇಕ್ರಿ? ಅಂಗ ಲಿಂಗ. ಅಂಗ ಅಂತ ಅಡ್ಗೇರಿ ಅದ, ಲಿಂಗದಾಗ ಅಡ್ಗೇರಿ ಇಲ್ಲ. ಅಂಗ ಅಂದ್ರೆ ಶರೀರ, ಲಿಂಗ ಅಂದ್ರೆ ಪರತತ್ವ ಪರಮಾತ್ಮ. ನಾವು ಲಿಂಗನೇ. ನಾವು ಯಾಕೆ ಹಿಂಗೆ ಅಡ್ಗೇರಿ ಬಂದದಂದ್ರೆ ನಮ್ಮಲ್ಲಿ ಅರಿಷಡ್ ವರ್ಗಗಳು ಬಂದಾವ, ನಾವು ಅಂಗ ಇದ್ದೀವಿ. ಆ ಅರಿಷಡ್ ವರ್ಗ ಅವ್ರು ಅಳಿಸ್ಯಾರ, ಅವ್ರ ಲಿಂಗ ಸ್ವರೂಪಿಗಳಾಗ್ಯಾರ, ಬೇರೆದೇನೂ ಅಲ್ಲ. ಅಂಗಲಿಂಗದಲ್ಲಿ ಭೇದ ಇಲ್ಲ, ಅಂಗಲಿಂಗದೊಳಗೆ ಭೇದ ಇಲ್ಲ. ಅಂಗವೇ ಲಿಂಗ, ಲಿಂಗವೇ ಅಂಗ. ಆದ್ರೆ ಅದು ಅಡ್ಡಗೇರಿ ಏನದ, ಅದು ಯಾರು ಅಳಿಸ್ತಾರೋ ಅವ್ರ ಲಿಂಗ ಸ್ವರೂಪಿಗಳಾಗ್ತಾರ. ಅದಕ್ಕೆ ಹೇಳ್ತಾರೆ, ತನುವ ಕರಗಿ ಹರಿವ ಮನವ ನಿಲ್ಲಿಸಿ. ತನುವನ್ನು ಶಾಂತ ಮಾಡಬೇಕು, ಮೊದಲು ತನುವನ್ನು ಶಾಂತ ಮಾಡಬೇಕು. ಹರಿಯುವಂಥ ಮನಸ್ಸೇನದಲ್ಲ, ಈಗ ನಾವು ಮನಸ್ಸು ಅಂದ ತಕ್ಷಣ ಎಲ್ಲೆಲ್ಲೋ ಹೋಗ್ತದೆ ಅಂತ ಹೇಳ್ತೀವಿ. ಮನಸ್ಸನ್ನು ಏನು ಮಾಡಬೇಕು, ನಾವು ಒಂದು ಕಡೆ ನಿಲ್ಲಿಸುವಂಥದ್ದನ್ನು ಮಾಡಬೇಕು, ಒಂದು ಕಡೆ ನಿಲ್ಲಿಸ್ಬೇಕು. ಹ್ಯಾಂಗೆ ನಿಲ್ಲಿಸ್ಬೇಕು ಅಂದರೆ ಸಜ್ಜನರ ಮಾತುಗಳಿಂದ, ಸಜ್ಜನರ ವಿಚಾರಧಾರೆಗಳಿಂದ. ಒಂದು ಮನೆಯಾಗ ತಾಪ ಆಗ್ಲತ್ತು ಅಂದ್ರೆ ಒಂದು ಮಾತು ನೆನೆಸ್ಕೊಂಡು ನಮ್ಮ ಮನಸ್ಸು ಹಗುರವಾಗ್ತದೆ. ಎಲ್ಲೋ ಒಂದು ಕಡೆ ಯಾರೋ ಏನಾರು ಅಲ್ಲತ್ತಾರಂದ್ರೆ ಹೆದರಿದಿರು ಮನವೇ ಅಂತಂದಾಗ ನಾಯಕ ಅಂಜಲಿ ಅನ್ನುವಂಥ ಭಾವ ಬರ್ತದೆ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದೆ ಬರ್ತಾವಂದ್ರೆ ಅಕ್ಕನ ಮಾತು ಒಂದು ನೆನಪು ಬಂತು ಅಂದ್ರೆ ಮನೆಯೊಳಗೆ ಸಮಾಧಾನ ಇರ್ತದೆ. ಈ ಸಮಾಧಾನದ ಎಲ್ಲಿ ಸಿಗ್ತದೆ? ಶರಣರ ವಿಚಾರಗಳಿಂದ, ಸತ್ಸಂಗರ ಮಾತುಗಳಿಂದ, ಸಜ್ಜನರ ಸಹವಾಸದಿಂದ ಇವೆಲ್ಲ ನಮಗೆ ದೊರೀತಾವೆ. ಮುಂದುವರೆದು ಹೇಳ್ತಾರೆ, ಲಿಂಗ ಗುಣವ ನಿಲ್ಲಿಸಿ ಭಾವ ಬಳಿದು. ಭಾವ ನಿರ್ಲಿಪ್ತವಾಗಬೇಕು. ಭಾವನೆಗಳು ಅಲೆಗಳನ್ನು ಏಳಬಾರ್ದು, ಅಲೆಗಳು ಏಳಬಾರ್ದು. ನಾವು ಒಳಗೆ ನಾವು ಶಾಂತ ನೋಡಬೇಕಾಯ್ತು ಅಂದ್ರೆ ಆ ಅಲೆಗಳನ್ನು ಬರೋದನ್ನು ನಿಲ್ಲಬೇಕು. ಪ್ರಶಾಂತವಾದಾಗ ನಮ್ಮ ಬದುಕಿಗೆ ಒಂದು ಹೊಸ ಚೈತನ್ಯವನ್ನು ಕೊಡ್ತದೆ. ಅದಕ್ಕೆ ನಾವು ಮಾಡುವಂಥದ್ದೇನು ಅಂದರೆ, ಆಶೆ ಉಳ್ಳಾತನ ಒಬ್ಬರ ಅಧೀನದಲ್ಲಿಪ್ಪನು. ಇದು ಭಾಳ ಮುಖ್ಯ. ಯಾರಿಗೆ ಆಸೆ ಇರ್ತದ ಅವರೊಬ್ಬರು ಗುಲಾಮನಾಗಿರ್ತಾನಂತ. ಯಾಕೆ ಅವ್ರಿಗೆ ಕಳೆದು ಮಾತಾಡಂಗಿಲ್ಲ, ನಾವು ಅವ್ರಿಗೆ ಏನೂ ಅನ್ನಂಗಿಲ್ಲ. ಆಸೆ ಉಳ್ಳದ ವ್ಯಕ್ತಿ ಏನಿರ್ತಾನೆ ಪರಮಾತ್ಮನಲ್ಲಿ ಇರ್ತಾನ ಅಂತ, ಪರಮಾತ್ಮನ ಸನ್ನಿಧಿಯಲ್ಲಿ ಇರ್ತಾನ ಅನ್ನುವಂಥದ್ದನ್ನು ನೋಡ್ರಿ. ನಮ್ಮ ಮನಸ್ಸು ಹೆಂಗದ ಅಂದ್ರೆ, ಒಬ್ಬ ರಾಜ ಡೊಂಗುರು ಹೊಡಿತಾನೆ ರಾಜ್ಯದೊಳಗೆ. ಯಾರು ಮುಂಜಾನಿಂದ ಸಾಯಂಕಾಲ 4 ಗಂಟೆ ತನಕ ನಾನು ಬಂದು ಭೇಟಿ ಆಗ್ತೀರಿ, ಅವರಿಗೆ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ. ಏ ಮಗ, ಏ ತಂಗಿ, ಯಾರು ಅರ್ಧ ಮುಂಜಾನೆ 10ರಿಂದ ಸಾಯಂಕಾಲ 4 ಗಂಟೆ ತನಕ ನನಗೆ ಬಂದು ಯಾರು ಭೇಟಿ ಆಗ್ತೀರಿ ಅವ್ರಿಗೆ ನಾನು ಇಡೀ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ ಒಂದು ಡೊಂಗುರು ಸಾರ್ತಾನೆ. ನಾವು ಸುಮ್ಮನೆ ಬಿಡ್ಲಕ್ಕೈತೇನ್ರಿ, ಅರ್ಧ ರಾಜ್ಯ ಪುಕ್ಸಟೆ ಸಿಗ್ಲತ್ತದಂದ್ರೆ ಡೊಂಗುರು ಸಾರ್ತಾನ. ಡೊಂಗುರು ಸಾರು ಏನು ಮಾಡ್ತಾನ ಅಂತಂದ್ರೆ, ಈ ಅಲ್ಲಂ ಪ್ರಭುದಿಂದ ನಾವು ಸೊನಾಳಕ್ಕೆ ಹೋಗ್ಬೇಕಾಗ್ಯದ. ಸೊನಾಳದಾಗ ಅವ ರಾಜ ಅದ. ಅಲ್ಲಂ ಪ್ರಭು ನಗರದಿಂದ ಅವ ಏನು ಮಾಡ್ತಾನಂದ್ರೆ, ಆ ಮೂರ್ತಿಯಿಂದ ಈ ಕಡೆ ಆ ಕಡೆ ಎಲ್ಲ ಕಡೆ
ಒಂದು ಕಡೆ ಬಂಗಾರ, ವಜ್ರ, ವೈಡೂರ್ಯ, ಶರಿ, ಯಾರ್ಯಾರಿಗೆ ಏನೇನು ಬೇಕು, ಪಕೋಡಿ, ಜಿಲೇಬಿ, ಇವೆಲ್ಲ ಸಾಲಿ ಇಟ್ಕೋತ ಹೋದ. ಜನರು ಮನೆಯಿಂದ ಬರುವಾಗ ಏನಿತ್ತು, ನಾ 10 ಗಂಟೆಯಿಂದ 4 ಗಂಟೆ ತನಕ ಹೋದ್ರೆ ರಾಜ್ಯ ನನಗೆ ಅರ್ಧ ರಾಜ್ಯ ಕೊಡ್ತಾನ ಅಂತಿತ್ತು. 4 ಗಂಟೆ ದಾಟ್ತು ಅಂದ್ರೆ ಯಾರ್ದವ್ರು ಅಲ್ಲೇ ಇರಬೇಕು ಅಂತ ಒಂದು ನಿಯಮ ಇತ್ತು. ಏನು ಮಾಡಿದ್ರು ಅಂದ್ರೆ ಮನೆಯಿಂದ ದಡ ಅಂತ ಹೋಗ್ಬೇಕು ಅಂತ ಹೊಂಟ್ರು. ಇಲ್ಲಿ ಚೌಕಿ ನೋಡಿದ್ರು, ಒಬ್ಬೊಬ್ರಿಗೆ ಒಂದೊಂದು ಕಾಣಿಸ್ಲತ್ತು, ಒಬ್ರಿಗೆ ಬಂಗಾರ ಕಾಣಿಸ್ಲತ್ತು. ಅವ ಅಂದ, ಈ ಸರ ನಾನು ಹೆಂಡತಿ ಕೊಟ್ಟರೆ ಎಷ್ಟು ಖುಷಿ ಪಡ್ತಾಳಲ್ಲ ಅಂತೇಳಿ ಸರ ತೆಕ್ಕೊಳಕ್ಕೆ ಹೋದ. ಒಬ್ಬವನಿಗೆ ಜಿಲೇಬಿ ತಿಂಬೋದಿತ್ತು, ಜಿಲೇಬಿ ತಿನ್ಕೋತ ನಿಂತ. ಒಬ್ಬನಿಗೆ ವಜ್ರ ತಗೊಂಬೋದಿತ್ತು, ವಜ್ರ. ಹಿಂಗೆ ತಗೋತಾ ಮುಂದೆ ಶರಿ ದುಕಾನ ಬಂತು. ಅವನಿಗೆ ಪರಮಾನಂದ, ಜಗತ್ತೇ ಅವನ ಕೈದೊಳಗೆ ಸಿಕ್ಕಂಗಾಯ್ತು. ಅವ ಶರಿಕೊಂಡು ಇನ್ನು ಅವನಿಗೆ ನಡಿಲಾಕ ಬರಲಿಲ್ಲ. ಮುಂದೆ ಹಾಗೆ ಹೊಳ್ಯಾಡ್ಕೋತ ಹೋಗ್ಬೇಕು ಅಂದ. ಇಲ್ಲಿ ಉಳಿದ್ರೆ ಶರಿ ಕುಡ್ಲಾರ್ದ್ರೆ ಹೋಗ್ಬೇಕು ಅಂತ ಅವ್ರ ತಲೆಗೆ ಇಲ್ಲ. ಎಷ್ಟು ನಾ ಬಂಗಾರ ತುಂಬ್ಕೋಬೇಕು, ಏಟಿದು ತುಂಬ್ಕೋಬೇಕು ಅಂತಾಯ್ತು. ಸಾಯಂಕಾಲ 4 ಗಂಟೆ ಆಯಿತು. ಒಬ್ಬರು ಅವನ ತನಕ ರಾಜನ ತನಕ ಹೋಗಲಿಲ್ಲ. ರಾಜ್ಯ ಆಜ್ಞೆ ಮಾಡ್ದ, ಠಂಗಂದು ಗಂಟೆ ಹೊಡ್ಲಿಕ್ಕೆ ಹಚ್ಚದ. ಗಂಟೆ ಹೊಡೆದ, ಎಲ್ಲಿಂದಲ್ಲೇ ತಟಸ್ಥ ಆಗಿರಬೇಕು. ಯಾರೂ ಮನೆಗೆ ಒಂದು ಸಿಂಪಿ ಹಣ್ಣು ಒಯ್ಯಲಿಲ್ಲ, ಒಂದು ಸಿಂಪಿ ಬಂಗಾರ ಒಯ್ಯಲಿಲ್ಲ. ಎಲ್ಲರೂ ಅಲ್ಲೇ ತಗೋತಾ ದಿನ ಕಳೆದ್ರು. ಭಗವಂತ ಈ ಮಾತನ್ನು ಯಾಕೆ ಹೇಳ್ತೀನಂದರೆ, ಭಗವಂತ ಈ ದೇಹ ಕಾಯವನ್ನು ನಮಗೆ ಕೊಟ್ಟಾನ. ಎದಕ್ಕೆ ಕೊಟ್ಟಾನಪ್ಪ ಅಂದ್ರೆ, ನೀನು ಸತ್ಸಂಗ ಮಾಡಿ ಸದಾಚಾರದಿಂದ ಬದುಕಿ ನನ್ನಲ್ಲಿ ಮುಕ್ತಿ ಪಡಿ ಅಂತ ಹೇಳ್ಯಾನ. ನಾವೇನು ಮಾಡತ್ತೀವಿ, ಇಲ್ಲೇನೋದು ಅಲ್ಲೇನೋದು, ಆ ಕಡೆ ಏನೋದು ಈ ಕಡೆ ಅನ್ನೋದು. ನಾ ಏಟು ಗಳಿಸಿಡ್ಲು, ನೀ ಏಟು ನಾವು ಗಳಿಸೋದ್ರಲ್ಲಿ ಕಾಂಪಿಟೇಷನ್ ಮಾಡತ್ತೀವಿ ಹೊರತು ಸತ್ಸಂಗದೊಳಗೆ ಕಾಂಪಿಟೇಷನ್ ಮಾಡ್ತಾ ಇಲ್ಲ. ಸತ್ಸಂಗದ ಬಗ್ಗೆ ನಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೇಕಲ್ಲ, ಇಲ್ಲ. ಇವತ್ತು ನಾವು ಒಳ್ಳೆ ಕಾರ್ಯ ಮಾಡತ್ತೀವಿ, ಬಸವಣ್ಣನ ಕಾರ್ಯ ನಾ ಮಾಡ್ತೀನಿ ಅಂದ್ರೆ ಮತ್ತೊಬ್ಬರು ನಾ ಮಾಡ್ತೀನಿ ಅಂತ ತಯಾರಾಗಬೇಕು. ಬಸವ ಸೈನ್ಯ ಪಡೆ ತಯಾರಾದಾಗ ಬಸವ ತತ್ವ ಬೆಳಗ್ತದೆ. ನಾವು ಬಸವಣ್ಣನಿಗೆ ಬೆಳೆಸಬೇಕು ಅಂತಲ್ಲ, ಬಸವಣ್ಣನ ವಿಚಾರ ಹಿಡ್ಕೊಂಡು ನಾವು ಬೆಳಿಬೇಕಾಗ್ಯದ. ಬಸವಣ್ಣ ನಮ್ಮಂಥವ್ರು ಎಷ್ಟು ಜನ ಬಂದರೂ ಭೀ ಅವನಿಗೆ ಯಾರೂ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಬಸವಾದಿ ಶರಣರಿಗೆ. ಅದಕ್ಕೆ ನಮ್ಮ ಬದುಕನ್ನು ಹಸನು ಮಾಡ್ಕೊಳ್ಬೇಕಾಗ್ಯದ ಅನ್ನುವಂಥದ್ದನ್ನು. ಇನ್ನೊಂದು ಮಾತು ಭಾಳ ಚಂದ ಅವಾಗವ ನಾ ಹೇಳ್ತೀನಿ ಅಲ್ಲಿ ಒಬ್ಬ ನಮ್ಮ ಮನಸ್ಸು ಹೆಂಗಿರ್ತದ ಅಂತ. ಒಬ್ಬ ಅರಸ ಏನು ಮಾಡ್ತಾನ ಅಂದ್ರೆ, ಪ್ರಜೆಗಳಿಗೆ ಒಂದು ದೊಡ್ಡ ಬಾವಿ ಇರ್ತದೆ. ಒಂದು 5 ನಿಮಿಷ ಹೇಳ್ತೀನಿ ರೀ, 20ಕ್ಕೆ ಸ್ಟಾರ್ಟ್ ಮಾಡೀವಿ. ಒಂದು 5 ನಿಮಿಷ ಹೇಳ್ಬೋದಲ್ಲ. ಅದಕ್ಕೆ ಅವ ಏನು ಮಾಡ್ತಾನಂದರೆ, ಯಾಕೆ ಇವತ್ತಿದು ಮುಗಿಸ್ಬೇಕಾಗ್ಯದ. ಅವ 5 ನಿಮಿಷ ನಾ ಸಮಯ ತಗೊಳತ್ತೀನಿ, ಅದಕ್ಕೆ 5 ನಿಮಿಷ ಅಂತ ಹೊಂಟದು. ಅವ ರಾಜ ಏನು ಹೇಳ್ತಾನೆ, ರಾತ್ರಿ 12 ಗಂಟೆಗೆ ಒಂದು ಬಾವಿ ಅದ ನಮ್ಮದು. ಆ ಬಾವಿದಾಗ ಇಲ್ಲಿರುವಂಥ ಪ್ರತಿಯೊಬ್ಬರು ಒಂದೊಂದು ಕೊಡ ಹಾಲು ತಂದು ಹಾಕ್ರಿ ಅಂತ ಹೇಳ್ದ. ಏನು ಹೇಳಿದ್ರಿ ಅವರೇ, ಒಂದೊಂದು ಕೊಡ ಹಾಲು ತಂದು ಹಾಕ್ರಿ ಅಂತ ಹೇಳ್ದ. ರಾಜಾಜ್ಞೆ ಯಾರಿಗೂ ಮೀರ್ಲಿಕ್ಕಾಗಲ್ಲ. ಅವ್ರೇನು ಮಾಡಿದ್ರು ಎಲ್ಲರೂ ಅಂತಂದ್ರೆ ತಂದು ಹಾಕಿದ್ರು, ಎಲ್ಲರೂ ರಾತ್ರಿಗೆ ಹಾಕಿದ್ರು. ಆದ್ರೆ ನನ್ನ ಮನಸ್ಸಿನಾಗ ಏನು ಬಂತು ಅಂದರೆ, ರಾತ್ರಿ ಬಾರಕ್ಕೆ ಕತ್ಲಾಗ, ಅದು ಕತ್ತಲಿರ್ತದೆ ಬಾಯಿ ಸುತ್ತ, ಅಲ್ಲಿ ಹೋಗಿ ಒಂದು ಕೊಡ ಹಾಲು ಹಾಕಂತ ರಾಜ ಹೇಳ್ಯಾನ. ಮತ್ತು ನಾವು ಒಂದು ಕೊಡ ನಾವು ಒಬ್ಬ ನೀರು ಹಾಕಿದ್ರೆ ಯಾರು ನೋಡ್ತಾರಲ್ಲಿ ಅಂತ ತಿಳ್ಕೊಂಡು ಅವ ಒಯ್ದು ಒಂದು ಕೊಡ ನೀರು ಹಾಕ್ದ. ನೀರು ಹಾಕಲ್ಲಿ ಬರ್ಕೊಲತ್ತಿರು ಎಲ್ಲರೂ, ಇವರು ಬಂದಾರ ಅಂತೇಳಿ. ಆ ಒಂದು ಕೊಡ ನೀರು ಹಾಕ್ದ, ಭಾಳ ಖುಷಿದ ಮನೆಗೆ ಬಂದ. ಅಲ್ಲಿ ಯಾರು ನೋಡ್ಯಾರ, ನನಗೆ ಯಾರು ನೋಡಿಲ್ಲ, ಹಾಲಿನ ಕೊಡೋದಂತ ತಿಳ್ಕೊಂಡಾರ, ಒಳಗೆ ಬಿಟ್ಟಾರ ಅಂತೇಳಿ ಭಾಳ ಆನಂದ ಆಗಿ ಬಂದ. ಬೆಳಗಾಯಿತು. ಅದು ರಾಜ ಅದ್ರ ಮೇಲೆ ಎಲ್ಲ ಮುಚ್ಚಿದ. ಊರು ಜನರಿಗೆ ಸುತ್ತ ಎಲ್ಲ ಜನರಿಗೆ ಕರೆದ. ಯಾಕಂದ್ರೆ ಅವನೇ ಡೊಂಗರು ಹೊಡೆದಿಂದಿತ್ತು, ನೀವು ಬಂದು ಒಂದೊಂದು ಕೊಡ ಹಾಲಿನ ಇದು ಹಾಕ್ರಿ ಅಲ್ಲಿ ಬಾವಿ ಒಳಗೆ ಅಂಥೇಳಿ. ಮುಂಜಾನೆ ಬಂದು ನೋಡ್ತಾರ, ಅದು ತೆರಿತಾರೆ, ಪರದೆ ತೆಗಿತಾರ. ಅದ್ರ ಒಳಗೆ ದೇವರಾಣಿಗೂ ಒಂದು ಹನಿ ಹಾಲಿದ್ದಿಲ್ಲ. ಎಲ್ಲ ಏನಿದ್ದು ರೀ, ಏನಿದ್ದು, ಯಾಕಿದ್ದು? ನಾ ಏನು ತಿಳ್ಕೊಂಡ, ನನಗೊಬ್ಬರು ಯಾರು ನೋಡ್ತಾರ ಅಂತೇಳಿ ನಾ ಹಾಕಿದೆ. ನನ್ನಂಗೆ ಎಲ್ಲರೂ ತಿಳ್ಕೊಂಡು ಅಲ್ಲಿ ತಂದು ಎಲ್ಲರೂ ಹಾಕಿದ್ದೇನು ಅಂದ್ರೆ ನೀರೇ ಹೊರತು ಹಾಲಲ್ಲ. ಇದು ನಮ್ಮ ಜೀವನ. ನಾವು ಮನಸ್ಸು ಹೇಳ್ತದ, ತಮ್ಮ ಸತ್ಸಂಗದಲ್ಲಿ ಬದುಕಿದ್ರೆ ನಿನ್ನ ಬದುಕು ಹಸನಾಗ್ತದೋ ಅಂತ ಮನಸ್ಸು ಹೇಳ್ತದೆ.
ಒಂದು ತಿಳ್ಕೊಳ್ಬೇಕು, ಇವತ್ತು ನಮ್ಮ ಮಕ್ಕಳು ಯಾಕೆ ಸತ್ಸಂಗದ ಕಡೆ ಬರ್ತಾ ಇಲ್ಲ ಅಂದರೆ ಅವರು ಈ ಮನಸ್ಸಿನ ದಾಸ್ಯರಾಗ್ಯಾರ. ಎಲ್ಲಿ ತನಕ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಕೊಳ್ಳಾಗ ನನ್ನೊಂದು ವಿನಂತಿ ಅದ, ಇಲ್ಲಿ ಒಂದು 200 ಮ್ಯಾಲಾರ ಲಿಂಗ ದೀಕ್ಷೆ ಆಗ್ಬೇಕನ್ನೋದು ಈ ಸಲ. ಅಪ್ಪರು ಇವತ್ತು ನಾ ಮಠಕ್ಕೂ ಹೋಗಿದ್ದ, ಅಪ್ಪರ ಜೊತೆನೂ ಹೇಳಿದ್ದ, ತಾಯಂದಿರು ನೀವು ಮನಸ್ಸು ಮಾಡಿದ್ರೆ, ಕಮ್ಮನಗರ ತಾಯಿಯವರು ಮನಸ್ಸು ಮಾಡಿದ್ರೆ ಏನೆಲ್ಲವನ್ನ ಮಾಡ್ತೀರಿ ಅನ್ನೋದಕ್ಕೆ ಅದಕ್ಕೆ ನಾವು ಸಾಕ್ಷಿ ಇದ್ದೀವಿ. ಯಾಕಂದ್ರೆ ನಿಮ್ಮ ಊರಾಗ ಒಂದು ಅದ್ಭುತ ಒಂದು ಸಮ್ಮೇಳನ ಮಾಡಿರಿ, ಹೌದಲ್ರಿ? ಅದಕ್ಕೆ ಹೋದ್ಸಲ ಅಪ್ಪರು ಹೇಳ್ಯಾರ, ಇಲ್ಲೇನೋ ಒಂದು ಕೋಲಾಟ ಆಡಿರಲ್ರಿ ಅವ್ರೆ, ಕೋಲಾಟ ಆಡಿರಿ, ಯಾರು ಮಾತಾಡ್ತಾ ಇಲ್ಲ, ಕೋಲಾಟ ಆಡಿರಿ, ಹಾಂ ಕೋಲಾಟ ಆಡಿರಿ. ಈ ಸಲ ಏನು ಮಾಡ್ತೀರಿ ಅದು ಭೀ ನೋಡ್ಬೇಕಾಗ್ಯದ. ಈ ಸಲ ಅಣ್ಣನ ಬಳಗೋದವರು ಮಾಡಿರಿ. ಯಾಕಂದ್ರೆ ನಾವು ಧರ್ಮದ ಕಾರ್ಯಕ್ಕೆ ನಾಚ್ಕೋಬಾರ್ದು, ಧರ್ಮದ ಇದು ಅಣತಿಯಂತೆ ನಾವು ಬದುಕೋದನ್ನು ಕಲಿತಾಗ ನಮ್ಮ ಬದುಕು ಹಸನಾಗ್ತದೆ ಅಂತ ಒಂದು ಮಾತನ್ನು ಹೇಳಿ, ಎನ್ನ ಮನಸ್ಸು ಹೊನ್ನು ಹೆಣ್ಣು ಮಣ್ಣು ಧ್ಯಾನಿಸಿ, ಕೊನೆ ಮಾತಿದು, ನನ್ನ ಮನಸ್ಸು ಹೊನ್ನು ಹೆಣ್ಣು ಮಣ್ಣು ಧ್ಯಾನಿಸಿ ನಿಮ್ಮ ಮರೆದೆನಯ್ಯ. ನೋಡ್ರಿ ಈ ಮನಸ್ಸು, ಹೌದಲ್ರಿ? ನಮ್ಮ ಮನಸ್ಸು ಎದ್ರೊಳಗೆ ಹೋಗ್ಯದ, ಹೊನ್ನು ಹೆಣ್ಣು ಮಣ್ಣಿನಾಗ ನನ್ನ ಮನಸ್ಸು ಮುಳುಗಿ ಹೋಗ್ಯದ. ಇದು ನಂದು ಅಂತ ನನ್ನ ಮನಸ್ಸು ವಿಚಲಿತವಾಗಿ ಮುಳುಗಿ ಹೋಗ್ಯದ. ಅದಕ್ಕೆ ನಾ ಏನಾಗೀನಿ, ನಿಮ್ಮನ್ನು ಮರಿತೀನಿ ಪರಮಾತ್ಮನೇ. ನಾ ಮರೆದ ಕಾರಣ ನೀನೆನ್ನ ಮರೆದೆ. ನೋಡ್ರಿ, ನೀವು ದಿನ ಮಾತಾಡ್ತಾ ಇರ್ತೀವಿ ಅಂತ ತಿಳ್ಕೊಂಡು ಎಲ್ಲರೂ ಚಂದ ಮಾತಾಡ್ತೀವಿ. ನಾವು ಚಂದ ಆಡ್ಕೋತಾನೆ ನಿಮಗೆ ಒಂದು 2 ದಿನ ನಾ ಮಾತಾಡೋದು ಅಂದ್ರೆ, ಇದನ್ನ ಚಲೋ ಮಾತಾಡ್ತಿಳಕಿ, ಈ ಮಾತಾಡೋದು ನಾ ಯಾಕೆ ಆಡಿಸ್ಲಿಕ್ಕೆ ಅಂತೀವಿಲ್ರಿ, ಸಹಜದ. ಅದಕ್ಕೆ ನಾವು ಮಾತಾಡ್ತಾ ಇರಬೇಕು. ಸಂಬಂಧಗಳು ಚಂದ ಆಗಬೇಕು ಅಂದ್ರೆ ಯಾಕೆ ನಾವು ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಸತ್ಸಂಗದಲ್ಲಿ ಇರಬೇಕು ಅಂದ್ರೆ ಪರಸ್ಪರ 4 ಜನ ಒಂದು ಕಡೆ ಕುಂತಾಗ ಒಳ್ಳೆ ವಿಚಾರಗಳು ಬರ್ತಾವ, ಒಳ್ಳೆ ಆಲೋಚನೆಗಳು ಬರ್ತಾವ, ಒಳ್ಳೆ ಚಿಂತನೆಗಳು ಬರ್ತಾವ. ಏನಾದರೂ ಹೊಸದನ್ನು ಆವಿಷ್ಕಾರ ಮಾಡಬೇಕು ಅನ್ನೋವಂಥ ಮನಸ್ಥಿತಿ ನಮಗೆ ಬರೋದ್ರಿಂದ ನಾವು ಒಂದು ಕಡೆ ಕೂಡೋದನ್ನು ಕಲಿಬೇಕು. ಅದಕ್ಕೆ ಹೇಳ್ತಾರೆ, ನಾ ನಿನಗೆ ಮರೆತಿನ ಕಡೆಯಿಂದ ನೀನು ನನಗೆ ಮರೆತಿ ಪರಮಾತ್ಮನೇ ಅಂತ ಹೇಳ್ತಾರೆ. ನಾ ಮರೆದ ಕಾರಣ ನೀನೆನ್ನ ಮರೆದೆ, ನೀ ಮರೆದ ಕಾರಣ ನಿನ್ನ ಮೋಹ ತಪ್ಪಿ ನಾನು ಕೆಟ್ಟನಯ್ಯ. ನೋಡ್ರಿ, ನಾವು ಸಣ್ಣಾಗಿದ್ದಾಗ ತಾಯಿ ಹಿಂಗೆ ಸೆರಗಚ್ಚಿ ಎದೆ ಹಾಲು ಕುಡಿದ್ರು ನಮ್ಮ ನಿದ್ದೆ ಹತ್ತಿಂದೆ ಗೊತ್ತಾಗಲ್ಲ, ಹೌದಲ್ಲ? ತಾಯಿಗೆ ನನಗೆ ಅಂತಃಕರಣದಿಂದ ಹಾಲನ್ನು ಕುಡಿಸ್ತಾಳೆ. ಆ ಹಾಲು ಕುಡಿಯುವಂಥ ಸಂದರ್ಭದೊಳಗೆ ಮಗು ಯಾವ ಮಲ್ಕೋತ ಅನ್ನೋದೇ ಗೊತ್ತಿರಲ್ಲ ಮಗುವಿಗೆ. ಹಾಗೆ ನಾವು ಪರಮಾತ್ಮನ ಸನ್ನಿಧಿಯೊಳಗೆ ನಮ್ಮನ್ನು ನಾವು ಮರಿಬೇಕು ಅನ್ನುವಂಥದ್ದು, ನಮ್ಮನ್ನು ನಾವು ಮರಿಬೇಕು. ಮುಂದೆ ಹೊನ್ನ ಹೆಣ್ಣ ಮಣ್ಣೆಂಬ ಆಸೆ ಎನ್ನ ಘಾಸಿ ಮಾಡುತ್ತಿದೆ ಅಯ್ಯ. ಶಿವದೋ ಮಹಾದೇವ, ಈ ಹೊನ್ನು ಹೆಣ್ಣು ಮಣ್ಣಿಂಗೆ ಕರ್ತ ನೀನೇ ಅಂತ ಹೇಳ್ತಾರೆ. ಇವು ನನಗೆ ನೋವು ಕೊಡ್ತಾ ಇದ್ದಾವ, ಹೊಣ್ಣು ಹೆಣ್ಣು ಮಣ್ಣು ಅಂತ ನಾನು ನಂಬಿ ಅದ್ರ ಹಿಂದೆ ಹೋಗಿ ನನ್ನ ಬದುಕು ಬವಣೆ ಆಗ್ತಾ ಇದೆ, ನನ್ನ ಬದುಕು ನಶ್ವರವಾಗ್ತಾ ಇದೆ, ನನಗೆ ಸಮಾಧಾನ ಇಲ್ದಂಗೆ ಆಗ್ತಾ ಇದೆ. ಅದಕ್ಕೆ ಇವೆಲ್ಲ ಮಾಡಿಟ್ಟಿದ್ದು ಯಾರು ಅಂದ್ರೆ ನೀನೇ ಮಾಡಿಟ್ಟಿದ್ದಿ, ಅದಕ್ಕೆ ನೀನೇ ನನ್ನ ಸನ್ಮಾರ್ಗದ ಕಡೆ ಒಯ್ಯಬೇಕು ಅನ್ನುವಂಥ ಮಾತನ್ನು ಪರಮಾತ್ಮನಲ್ಲಿ ನಾವೆಲ್ಲ ವಿನಂತಿಯನ್ನು ಮಾಡ್ಕೊಳ್ಬೇಕಾಗ್ಯದ. ಒಂದು ಸರಿಯಾಗಿ ನಾವೆಲ್ಲ ತಿಳ್ಕೊಳ್ಬೇಕು, ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂದರೆ ನಾವು ಸಮಾಧಾನವಾಗಿ ಇರಬೇಕು. ನಮ್ಮ ಸರಳ ದಾಟಿ ಒಳಗೆ ನಮ್ಮ ಸಂಕಲ್ಪ, ನಮ್ಮ ವಿಚಾರಗಳು ಒಳ್ಳೆಯದಾಗಿರಬೇಕು. ನಮ್ಮ ಮಾಡುವಂಥ ಆಲೋಚನೆಗಳು ನಮಗೆ ಖುಷಿ ಕೊಡಬೇಕು. ಮತ್ತೊಬ್ಬರಿಗೆ ಮನೆಗೆ ಗೀರು ಹಚ್ಚಿ ಖುಷಿ ಪಡೋದಲ್ಲ, ಮತ್ತೊಬ್ಬರ ಅಂತರಂಗದೊಳಗೆ ನಾ ದೀಪ ಹಚ್ಚಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಖುಷಿ ಪಡೋದು. ಕೊನೆಯದೇನು ಅಂದರೆ, ನನ್ನ ಮನಸ್ಸು ನಾವು ಯಾವಾಗಲೂ ಹೊಯ್ದಾಡಬೇಕು ಅದ ಕಡೆ ಅಂತಂದರೆ ಶರಣರ ವಿಚಾರದ ಕಡೆ, ಶರಣರ ವಚನದ ಕಡೆ, ಶರಣರ ಚಿಂತನೆ ಕಡೆ ನನ್ನ ಮನಸ್ಸು ವಾಲ್ದ್ರೆ ನನ್ನ ಬದುಕು ಈ ಭವಸಾಗರದಿಂದ ಭಾಳ ಉನ್ನತವಾಗಿ ಹೋಗ್ತದೆ. ಇಲ್ಲ ಅಂದ್ರೆ 10ರಾಗ 11 ನಮ್ಮ ಬದುಕು ಇಲ್ಲೇ, ನಮ್ಮ ಮನೆಯವರು ಒಂದು 4 ವರ್ಷ ನೆನೆಸ್ತಾರೆ, ಅಲ್ಲಿಂದ ಬಿಟ್ಬಿಡ್ತಾರೆ. ನಮ್ಮ ಸಮಾಜ ನೆನೆಸ್ಬೇಕು. ಸಮಾಜ ನೆನೆಸದೇ ಇದ್ದರೂ ನಾವು ತೃಪ್ತಿಯಾಗಿ ಹೋಗಬೇಕು ಅಂದರೆ ನಾವು ಸಮಾಜಮುಖಿಯಾಗಿ ಬದುಕಬೇಕು, ಒಳ್ಳೆಯ ಆಲೋಚನೆಗಳ ಇಟ್ಕೊಳ್ಬೇಕು, ಕೆಟ್ಟ ವಿಚಾರಗಳನ್ನು ದುರ್ಮಾರ್ಗದಿಂದ ವಿಮುಕ್ತರಾಗಬೇಕು ಅನ್ನುವಂಥ ಮಾತನ್ನು ಹೇಳಿ, ನಾಳೆ ದಿವಸ ನಾನು ನಿಮಗೆ ಹೇಳಿದ್ದೆ ನಿನ್ನೆ, ಇವತ್ತು ಮನಸ್ಸಿನ ಬಗ್ಗೆ ಕೊನೆಯದು ಅಂಥೇಳಿ, ನಾಳೆ ಚಿಂತೆ ಬಗ್ಗೆ ನೋಡೋರಿ. ಚಿಂತೆ ನಾವು ಯಾಕೆ ಮಾಡ್ಕೊಳ್ತೀವಿ, ಶರಣರು ಯಾವ ರೀತಿಯಾಗಿ ಚಿಂತೆ ಮಾಡ್ಯಾರ, ನಾವು ಯಾವ ರೀತಿಯಾಗಿ ಚಿಂತೆ ಮಾಡ್ತಾ ಇದ್ದೀವಿ ಅಂತ
ಹಾಂ ಯಾಕೆ ಇಲ್ಲ ನಾಳೆಗೆ ಮತ್ತೆ ತಾಯಿಂದಾರ ಬರೋದು ಹೋಗ್ಯಾರ ಇವರು ಅವರೇ ಒಂದು 5 ನಿಮಿಷ ಹೇಳಲತ್ತಾರ ಹೇಳ್ಬೋದಲ್ಲ ನಾಳೆಗೆ 6ರಿಂದ 7 ತನಕ ಮುಗಿಸ್ತೀವಿ ಹಾಂ ತಪ್ಪು ತಿಳ್ಕೊಬೇಡ ಅದಕ್ಕೆ ಮುಂದೆ ಶಿವ ಶಿವ ಎನ್ನ ಮನವು ನಿಮ್ಮ ನೆನೆಯಲೊಲ್ಲದೆ ಪರಮಾತ್ಮನೇ ನನ್ನ ಮನಸ್ಸು ನಿಮ್ಮ ನೆನೀತಾ ಇಲ್ಲ ನೆನೆದೇ ಇರೋದ್ರಿಂದ ಅನ್ಯಕ್ಕೆ ಹರಿವು ತಿರುಪುದು ನೋಡ ಗುರು ಚರಲಿಂಗದ ಸೇವೆ ಎಂದೊಡೆ ನಡಿಯಪ್ಪ ಗುರುಲಿಂಗ ಜಂಗಮ ಬಂದಾರ ಊರಾಗ ಗುರುಲಿಂಗ ಜಂಗಮ ಸೇವೆ ಮಾಡಬೇಕು ಅಂತಂದ ನೀವು ಬೇಕಾದ್ರೆ ಕರೀರಿ ಯಾರಿಗಾರ ಬಾಯಿಲ್ ಪ್ರವಚನ ನಡೆದ ಬಾಯಿಲ್ ಅಂತ ಆ ಪ್ರವಚನ ಎಲ್ಲ ಸಾಟಿ ಆದವರಿಗೆ ಬಿಟ್ಟಿಂದ ಅಂತಾರೆ ನಾವು ಬರಂಗಿಲ್ಲ ಅಲ್ಲಿ ನಾವೆಲ್ಲ ಯುವಶಕ್ತಿ ಮನಸ್ಸೆಲ್ಲ ಎಲ್ಲಿ ಹೋಗ್ಲತ್ತದಂದ್ರೆ ಬೇರೆ ಕಡೆ ಹರಿದು ಹೋಗ್ಲತ್ತದ ಅದಕ್ಕೆ ಬಹುದೊಡ್ಡ ಜವಾಬ್ದಾರಿ ತಾಯಿ ನಿಮ್ಮ ಮೇಲೆ ಅದು ನೀವು ಮಕ್ಕಳಿಗೆ ದೊಡ್ಡವರಾದ ಮೇಲೆ ಮನಸೋದು ಬೇಡ ಈ ಸಣ್ಣ ಎಳೆ ಮಕ್ಕಳು ಅವಲ್ಲ ಈ ಮಕ್ಕಳಿಗೆ ದಿನ ವಿಭೂತಿ ಹಚ್ಚ್ರಿ ಸ್ನಾನ ಮಾಡಿಸ್ರಿ ಬಸವತತ್ವ ವಿಚಾರಗಳು ಹೇಳ್ರಿ ಹೇಳಿದಾಗ ಅವ್ರ ಮನಸ್ಸು ಅರಳುತ್ತದೆ ನಾವೊಂದು ಕಡೆ ಹೋದಾಗ ಈಗಿನ ತೊಟ್ಟಲುಗಳೆಲ್ಲ ಅವ ಗೊತ್ತದ ಒಲ್ಲೆಪುರಿ ಅಣ್ಣವ್ರಿಗೆ ಭೀ ಗೊತ್ತದ ಈಗಿನ ತೊಟ್ಟಲುಗಳು ಹೆಂಗೆ ಅವ್ರಿಗೆ ಅದು ಬಾತ್ರೂಮಿನಾಗ ಭೀ ಹೋಯ್ತವ ಕಿಚನ್ ರೂಮಿನಾಗ ಭೀ ಹೋಯ್ತವ ಬೆಡ್ರೂಮಿನಾಗ ಭೀ ಹೋಯ್ತವ ಎಲ್ಲಿ ಭೀ ಹೋಯ್ತವ ಜರ ಹೇಳ್ಕೊಂಡು ಹೋದ್ರು ಹಿಂದಕ್ಕೆ ಕಟ್ಟಿಗೆದಿನ ತೊಟ್ಟಲು ಮಾಡ್ತಾಯಿದ್ರು ಮಾಡಿ ನಡು ಮನ್ಯಾಗ ತೊಲಿ ಕಟ್ಟಿ ಡಿ 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 ಹಾಲ ಕೊಂಡ ಬೆಕ್ಕು ತಾಳ್ಯಾಗ ಮಲಗ್ಯಾದೆ ಅಂತ ಹಾಡ್ತಿರಲ್ರಿ ಅವ್ರೆ ಹಾಡ್ತಿದ್ರಲ್ಲ ಹಿಂದೆ ಹಾಲ ಕೊಂಡ ಬೆಕ್ಕು ತಾಳ್ಯಾಗ ಮಲಗ್ಯಾದೆ ಮತ್ತೇನ್ರಿ ಮುಂದೆ ಬ್ಯಾಳಿ ಅಂತ ಕಣ್ಣ ತೆರೆದದೆ ಹಾಡಿ ಕೂಸ ಇದ್ದ ಮನೆಗೆ ಬೀಸಣಿಕೆಯಾತಕ ಕೂಸ ಕಂದಯ್ಯ ಒಳ ಹೊರಗ ಕೂಸ ಕಂದಯ್ಯ ಒಳ ಹೊರಗಾಡಿದರ ಬೀಸಣಿಕೆ ಗಾಳಿ ಸುಳಿದಾವೆ ಹಾಡಿ ಅಂತೀರ ನಮಗೆ ದನಿ ಇಲ್ಲ ಇದು ತಾಯಿ ಹಾಡುವಂಥದ್ದು ಈಗ ತವ್ರ ಮನೆಯವ್ರು ಭೀ ಕೀಟ್ ಸ್ವಾದ್ರಮ ತೊಗೊಂಡು ಹೋಗ್ತಾರೆ ಹಿಂಗೆ ಬಗಲ ಹಿಡ್ಕೊಂಡು ಭೀ ತೊಟ್ಟಲು ಒಯ್ಲತ್ತಾರೆ ತೊಟ್ಟಲು ಒಯ್ತಾರೆ ನಾವು ಹೋಗಿದ ನಮ್ಮ ನೆಂಟರ ಮನೆಗೆ ಒಬ್ರಿಗೆ ಬಡಿ ಹೋಗಿದ್ದ ಆ ಕೂಸು ಅಳ್ಳತ್ತಿತ್ತು 6 ತಿಂಗಳು ಕೂಸಿತ್ತು ಅಳ್ಳತ್ತಿತ್ತು ಆ ಕೂಸು ಅಳ್ಳತ್ರ ಅವ್ರು ಏನು ಮಾಡಿದ್ರು ಅಂದ್ರೆ ನಾನು ಅಳ್ಳತ್ತು ಬಟ ತೂಗು ಅಂತ ಹೇಳ್ದ ಟಪ ಟಪ ಹೋದಳು ಆಚೆಕಿಂದು ಮೊಬೈಲ್ ತೊಗೊಂಡಳು ಮೊಬೈಲ್ ತಂದು ಆ ತೊಟ್ಲಾಗ ಇಟ್ಟು ಹಿಂಗೆ ಆ ಹಾಡು ಯಾವುದಿತ್ತು ರೀ ಲುಂಗಿ ಡಾನ್ಸ್ ಹೊಡಿ ಮಗ ಅಂತಿತ್ತು ನಾವು 6 ತಿಂಗಳ ಮಕ್ಳಿಗೆ ಲುಂಗಿ ಡಾನ್ಸ್ ಹಾಡು ಕೇಳಿದೀವಂದ್ರೆ ಹೊಡಿ ಮಗ ಅಂತ ಅನ್ನುವಂಥ ಪದಗಳು ನಾವು ಕೇಳಿದೀವಂದ್ರೆ ನಮಗೆ ಇಡ್ತಾರೆ ಅವರು ಇಡಂಗೇ ಇಲ್ಲ ನಮ್ಮ ಜೀವನ ಮುಂದೆ ಆ ಕ್ಷಣದ ನಮಗೆ ಖುಷಿ ಆಯ್ತು ನೋಡ್ರಿ ಅಣ್ಣವ್ರು ಹ್ಯಾಂಗೆ ಮಕ್ಕೊಂತಲ್ಲ ಕೂಸು ನನಗೆ ಕುನದ್ರೆ ನನಗೆ ಮಗನಿ ಹ್ಯಾಂಗೆ ಮಗಿಸ್ಬೇಕಂತ ಅಂತಾರವ್ರು ಭಾಳ ಹೆಮ್ಮೆ ಪಟ್ಟು ಆದ್ರೆ ನಾಳೆಗೆ ಅದ್ರ ಮನಸ್ಸಿನೊಳಗೆ ಪರಿಣಾಮ ಏನು ಬೀರ್ತದೆ ಅನ್ನೋ ಬಗ್ಗೆ ಆಲೋಚನೆ ಮಾಡ್ತೀವ ಇನ್ನೊಂದು ತಿಳ್ಕೊಳ್ಬೇಕು ನಾ ಅದು ಹೋದಲ್ಲೆಲ್ಲ ಹೇಳ್ತೀನಿ ಆ ಮಾತು ಅದು ಹೇಳಬೇಕು ನೀವು ಭೀ ಎಲ್ಲಾರು ಹೋದ್ರೆ ಭೀ ಹೇಳ್ರಿ ನಾವು ಧಾರಾವಾಹಿ ನೋಡ್ಕೋತ ಕೂಡ್ತೀವಿ ಆಚೆ ಬಾಜು ಮನೆಗೆ ಬಂದಲ್ಲಿ ಕೂಡ್ತಾಳೆ ಕೂಸು ಇವ್ರ ಮನೆಗಿಂದ ಕೂಸು ಅಳ್ಕೋತಾ ಇರ್ತದೆ ಅದು ಕೂಸು ಧಾರಾವಾಹಿನೇ ನೋಡ್ಬಿಡೋದು ಯಾಕ ನನಗೆ ಸಾಕು ಮಾಡಿದ್ರಿ ಕೂಸು ಅದು ಕೂಸು ಅಳ್ತದೆ ಧಾರಾವಾಹಿ ಚಾಲಾಗಣ ಕೂಸು ಹೇಳ್ತದೆ ನಂಗೆ ಧಾರಾವಾಹಿನೇ ನೋಡ್ಬಿಡೋದು ನೋಡ್ರಿ ಕೂಸಿನಕ್ಕಿಂತ ಧಾರಾವಾಹಿ ಮುಖ್ಯ ನಮಗೆ ಅಂತ ಹೇಳಿದ್ರೆ ಅಕ್ಕಿ ಸುಮ್ಮನೆ ಕೊಡೋಳು ಯಾಕ ನನ್ನ ಕೂಸು ಹಂಗೆ ಮಾಡ್ತಿದ್ದೆ ಅದಕ್ಕೆ ಯಾವುದೋ ಒಂದು ಬಾಟಲ್ ಇರ್ತದೆ ಅದು ಅಡ್ವರ್ಟೈಸ್ ಬರ್ತಿತ್ತಲ್ರಿ ಡಾಕ್ಟರ್ ಸಾಬ್ರಿ ಒಲ್ಲೆಪುರಿ ಸರ್ ಆ ಪಾರ್ಗಳಿಗೆ ಕುಡಿದ್ರೆ ನಾನು ಹಿಂಗೆ ಅದೇ ಕುಡಿಸ್ತಿದ್ದೆ ಕುಡಿಸು ಅಂತ ಹೇಳೋದಿರ್ತದೆ ಬ್ರೈಕ್ ವಾಟರ್ ಏನೋ ಇರ್ತದೆ ಅದು ಹಾಂ ಅಣ್ಣವ್ರು ಹೇಳತ್ತಾರ ನನಗೆಲ್ಲಕ್ಕೆ ಬರಲ್ಲ ಅದು ಕುಡಿಸ್ರಿ ಒಂದು ಚಮಚ ಕುಡಿಸಕ್ಕ ಕೂಸು ಭಾಳ ಚಂದ ಮಕ್ಕೋತದ ಅಂತ ಹೇಳ್ತಾರೆ ಇಲ್ಲೇ ರಾಘವರು ಅದರ ಇಲ್ಲೇ ಆಕೆ ಮರುದಿನ ಏನು ಮಾಡ್ತಾಳೆ ಅದು ಮೊದಲು ಪ್ರಯೋಗ ಮಾಡ್ತಾಳೆ ಮಾಡಿ ಅದು ಕುಡಿಸ್ತಾಳೆ
ಯಕ್ಕ ನೀ ಹೇಳಿದ ಎಂಥ ಔಷಧ ಅದನೇ. ನಾ ಧಾರಾವಾಹಿ ನೋಡೋ ಟೈಮ್ನ ನಾನು ಕೂಸಿ ಕುಡಿಸ್ಲತ್ತಿದ, ನೀ ಚಿಂತೆ ಮಗುಲತ್ತದ, ಧಾರಾವಾಹಿ ಚಂದ ನೋಡತ್ತಿದ ಅಂತ. ಆದ್ರೆ ಒಂದೇ ತಿಳ್ಕೊಳ್ಬೇಕು, ಅದ್ರೊಳಗೆ 0.26 ml ಶರಿ ಇರ್ತದೆ, ಆಲ್ಕೋಹಾಲ್ ಇರ್ತದೆ. ನಮ್ಮ ಆನಂದಕ್ಕಾಗಿ ನಮ್ಮ ಮಕ್ಳಿಗೆ 6 ತಿಂಗಳದಾಗ ನಾವು ಆಲ್ಕೋಹಾಲ್ ಕುಡಿಸ್ಲಿಕ್ಕೆ ಆರಂಭ ಮಾಡಿದೇವಂದ್ರೆ ದೊಡ್ಡವಾಗಿನ ಮೇಲೆ ಏನು ಚಂದ ಕಲಿ ಅಂದ್ರೆ ಅವ ಕಲಿತಾನ? ಕಲಿಯೋದಿಲ್ಲ. ನಮ್ಮ ಮಕ್ಳಿಗೆ ಬೆಳೆಸೋದನ್ನು ನಾವು ಕಲಿಬೇಕು. ಆಲ್ಕೋಹಾಲ್ ನಮ್ಮ ಮಕ್ಳಿಗೆ ಆರಂಭದಲ್ಲಿ ನಾವು ಕುಡಿಸ್ಲಿಕ್ಕೆ ಆರಂಭ ಮಾಡಿದ್ದೀವಿ ಸ್ವಾರ್ಥಕ್ಕಾಗಂದ್ರೆ ನಮ್ಮ ಮಕ್ಕಳು, ನಮ್ಮ ಸಮಾಜ ನಮ್ಮ ಕೈ ಹತ್ತೋದಿಲ್ಲ. ಅದಕ್ಕೆ ನಮ್ಮ ಮನಸ್ಸು ನಮ್ಮ ನೆಲೆ ಒಳಗೆ ಬದುಕಬೇಕು, ಸತ್ಸಂಗದೊಳಗೆ ಇರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಮಯ ಆಗ್ಯದ. ಅದಕ್ಕೆ ತಾವೆಲ್ಲರೂ ನಾಳೆ ದಯವಿಟ್ಟು ಸರಿಯಾಗಿ 6 ಗಂಟೆಗೆ ಈ ಮಂಟಪದೊಳಗೆ ಆಸೀನರಾಗೋದ್ರ ಮೂಲಕ ಚಿಂತೆ ಅನ್ನೋದ್ರ ಬಗ್ಗೆ, ಶರಣರು ಯಾವ ರೀತಿಯಾಗಿ ಚಿಂತೆಯನ್ನು ಕಂಡ್ರು, ನಾ ಯಾವ ರೀತಿಯ ಚಿಂತೆಯನ್ನು ಕಾಣ್ತಾ ಇದ್ದೀವಿ ಅನ್ನೋಂಥದ್ರ ಬಗ್ಗೆ ನಾವು ಮೆಲುಕನ್ನು ಹಾಕೋಣ ಅಂತ ಹೇಳ್ತಾ, ನಾಡಿದ್ದು ರಾಖಿ ಅಣ್ಣ ತಂಗಿ ಹಬ್ಬ ಅದ, ಅದ್ರ ಕುರಿತು ನಾಡಿದ್ದು ವಿಚಾರ ಮಾಡೋಣ. ನಾಳೆ ಚಿಂತೆ ಬಗ್ಗೆ ಚಿಂತನೆ ಇರ್ತದೆ. ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ. ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಲಿಂಗಾಯ ನಮಃ. ನಮ್ಮೂರಿಗೆ ಅತಿಥಿಗಳಾಗಿ ಆಗಮಿಸಿದಂಥ ಈ 3 ಶರಣರು ವೇದಿಕೆ ಮೇಲೆ ಅದೇ ರೀತಿಯಾಗಿ ಅವರು ಬಂದು ಸನ್ಮಾನಿಸಬೇಕಾಗಿ ವಿನಂತಿ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಸಹೋದರ ಶಿವಶರಣಪ್ಪ ವಲ್ಲಾಪುರೆ ಶರಣಿ ಮಂಗಲ ಅತ್ತಾಳೆ ಅಕ್ಕನವರಿಗೆ ಅಕ್ಕ ಇಲ್ಲಿಯವರೆಗೆ ಸನ್ಮಾನ ಮಾಡಿದಂಥ ಹಾಗೂ ಸನ್ಮಾನ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲದು ನೀರಲದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಗುರು ಚೆನ್ನ ಬಸವೇಶ್ವರರಿಗೆ ಜಯವಾಗಲಿ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಜಯವಾಗಲಿ. ಪರಮ ಪೂಜ್ಯ ಗುರು ಬಸವ ಪಟ್ಟದ್ದೇವರಿಗೆ ಜಯವಾಗಲಿ. ಅಪ್ಪಾಜಿಯವರ ಸತ್ಯ ಸಂಕಲ್ಪಕ್ಕೆ ಜಯವಾಗಲಿ. ಅನುಭವ ಮಂಟಪಕ್ಕೆ ಜಯವಾಗಲಿ. ಶರಣು ಶರಣಾರ್ಥಿ. ಶರಣು ಶರಣ.